ಕುತಂತ್ರಿಯಾಗಿ ಅಪ್ರಾಮಾಣಿಕ ಏನೇ ಬಂದು ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ. ಯಪ್ಪ ಹೆಂಗೋ ನನ್ನ ಜೀವನ. ಅದು ಸುದೀಪ್ ಸರ್ ಅವ್ರ ಫಿಲ್ಮಲ್ಲಿ ನೋಡಿರ್ತೀರ ಎಲ್ಲ, ಸೊ ಅವ್ರನ್ನ ಡೈರೆಕ್ಟ್ ಮೀಟ್ ಮಾಡಿದ್ದು, ಎವ್ರಿ ವೀಕ್ ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು, ಆ ಮೂಮೆಂಟ್ ಎಲ್ಲ ಹೇಗಿತ್ತು? ಎಂಡ್ ಆಫ್ ದಿ ವೀಕು ಸರ್ ನಂಗೆ ಕಿಚನ್ ಚಪ್ಪಾಳೆ ಅಂತ ಕೊಡ್ತಾರೆ. ನಾನು ಜಸ್ಟ್ ಹಿಂಗೆ ಕೂತ್ಕೊಂಡಿದ್ದೀನಿ, ಈ ವಾರದ ಕಿಚನ್ ಚಪ್ಪಾಳೆ ಸಿಗುತ್ತೆ ನೀತು ವನಜಾಕ್ಷಿ ಅಂದ ತಕ್ಷಣ ಲಿಟ್ರಲಿ ಗಾಟ್ ಶಾಕ್ಡ್. ತುಂಬ ಕಷ್ಟಪಟ್ಟು ಕ್ಯಾಪ್ಟನ್ ಆಗಿದ್ದು. ನನ್ನ ಹೊರಗಡೆ ನಾನು ಕಟ್ಟಿರೋಂಥ ಸಂಸ್ಥೆಗೆ ಒಬ್ಬ ಕ್ಯಾಪ್ಟನ್ನ ಅವಶ್ಯಕತೆ ತುಂಬ ಇತ್ತು. ಸೊ ಲವ್ ಸ್ಟೋರಿ ಇದೆ ಅಂತ ನಾವು ಕೇಳಿದ್ವಿ, ಹೇಳ್ತೀರಾ ಲವ್ ಸ್ಟೋರಿ? ನಂದ ಹೌದು ಇದೆ. ಅದೇ ಹೇಳಿ, ಅದನ್ನೇ ಟಾಪ್ 5 ಹೇಳಿದ್ವಿ, ವಿನ್ನರ್ ಯಾರಾಗಬೇಕಾಗುತ್ತೆ? ಹಳೆಯ ಹನುಮಂತಿಗೆ ಜೈ. ನಡಿ 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 ಊರ ಗಾಡಿ ಹತ್ತ ನಡಿ. ಇಬ್ರಲ್ಲೂ ಒಂದು ಸೇಮ್ ಏನಂತ ಕೋಇನ್ಸಿಡೆಂಟ್ ಅನ್ನೋ ತರ ವಿಚಾರ ಇದೆ ಬಿಗ್ ಬಾಸ್ ಮನೆದೇನು ಹೇಳಿ? ಇಬ್ರು ನಾವು ಕ್ಯಾಪ್ಟನ್ ಆಗಿ ಹೊರಗಡೆ ಬಂದಿದ್ದು ಕರೆಕ್ಟ್. ಹೌದು, ಬಂದ ತಕ್ಷಣನೇ ಅದೇ ಮಾತಾಡ್ತಾ ಇದ್ವಿ ನಾವು. ಕ್ಯಾಪ್ಟನ್ ಆಗಿ ಬಂದಿದ್ ನನಗೆ ಹೇಳಿದ್ರು, ಸುದೀಪ್ ಸರ್ ಹೇಳಿದ್ರು, ಬಿಗ್ ಬಾಸ್ ಹಿಸ್ಟ್ರಿಲೇ ಕ್ಯಾಪ್ಟನ್ ಆಗಿ ಬರ್ತಿರೋದಂದ್ರೆ ನೀವೇ ನೀತು ಅನ್ನೋ ತರ. ಸೊ ಇವಾಗ ನೋಡಿದಾಗ ಸುರೇಶ್ ಅವರು ಆಕ್ಚುಲಿ ಅದೊಂದು ಸೇಫ್ ಝೋನ್ ತರ ಅಲ್ವಾ? ಕ್ಯಾಪ್ಟನ್ ಆದ್ರೆ ಬಿಡು ಒಂದು ವಾರ ನಾನು ಯಾರು ಏನೂ ಮಾಡಲ್ಲ ಅನ್ನೋ ಥರ ಇತ್ತು. ಬಟ್ ನೀವು ಎಕ್ಸ್ಪ್ರೆಸ್ ಸರ್ದು ಅದೇ ತುಂಬ ಖುಷಿ ಪಟ್ಟು, ಆಸೆ ಪಟ್ಟು, ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಕ್ಯಾಪ್ಟನ್ ಆಗಿದ್ದು. ಬಟ್ ಆ ಮನೆಗೆ ನಾನು ಕ್ಯಾಪ್ಟನ್ ಆಗಿ ಏನು ಮಾಡಬೇಕಾಗಿತ್ತು ಕೆಲಸನ, ನನ್ನ ಹೊರಗಡೆ ನಾನು ಕಟ್ಟಿರೋಂಥ ಸಂಸ್ಥೆಗೆ ಒಬ್ಬ ಕ್ಯಾಪ್ಟನ್ನ ಅವಶ್ಯಕತೆ ತುಂಬ ಇತ್ತು. ಮನೇಲಿ ನಾನು ಇದ್ದು ಏನು ಮಾಡಬೇಕಾಯ್ತು ಅದನ್ನು ನಾನು ಹೊರಗಡೆ ಬಂದು ಮಾಡಬೇಕಾಯ್ತು, ಅಷ್ಟೇ ವ್ಯತ್ಯಾಸ. ಬಿಟ್ಟರೆ ಅದನ್ನೇ ಮನಸ್ಸು ಕತ್ಕೊಂಡು ಕೂತ್ಕೊಳ್ಳೋಂಥವನ್ನೇ ನಾನಲ್ಲ. ಇಲ್ಲ ಅವ್ರು ಬಂದಿದ್ದು ಅದು ಹೌದು. ಆ್ಯಕ್ಚುಲಿ ನೀನು ಒಂದು 20 ಡೇಸಿಗೆ ಮುಗಿಯುತ್ತೆ ಅದು ಬಿಗ್ ಬಾಸ್, ಬಟ್ ಇದು ನಿಮ್ಮ ಲೈಫ್ ಅಲ್ವಾ, ಓವರ್ ಆಲ್ ಲೈಫು ಇಷ್ಟು ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆ. ಅದು ಹೌದು, ಬಹುಮುಖ್ಯ ಪಾತ್ರ ನಂದು ಇಲ್ಲೇ ಆಗಿತ್ತು. ಬಿಗ್ ಬಾಸ್ ಅದನ್ನು ಹೇಳಿ ಕಳ್ಸಿದ್ದು ನನಗೆ. ಫ್ಯಾಮಿಲಿಗೆ ಅವ್ರು ನೀಡಿತ್ತು. ಯಾಕಂದರೆ ನೀವು ಇಲ್ಲಿದ್ದ ಮನೇಲಿ ಏನು ಮಾಡಬೇಕಿದೆ ಅದು ನಿಮ್ಮ ಹೊರಗಡೆ ಫ್ಯಾಮಿಲಿಗೆ ತುಂಬ ಅವಶ್ಯಕತೆ ಇದೆ ಅಂತಂದಾಗ ಏನಾಗೈತೆ ಅಂದರೆ, ನಾನು ಒಳಗಡೆ ಹೋಗ್ಬೇಕಾದ್ರೆ ನನಗೆ ಡೌಟಲ್ಲಿ ಹೋಗಿರ್ತೀನಿ ನಾನು. ಅಯ್ಯೋ ಹೇಗಪ್ಪ ನನ್ನ ಬಿಸ್ನೆಸ್ ಎಲ್ಲ ಹೆಂಗೆ ನೋಡ್ಕೊಳ್ಳೋದು, ಯಾರು ನೋಡ್ಕೊಳ್ಳೋದು, ಯಾರ ಕೈಲಿ ಬಿಟ್ಟು ಹೋಗೋದು ಅಂತ. ನನ್ನ ಸಹೋದ್ಯೋಗಿಗಳು ನನ್ನ ಧರ್ಮಪತ್ನಿಗೆ ಹೇಳ್ಬಿಟ್ಟು ಹೋದಾಗ ಅವರಿಗೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಏನೋ ಒಂದು 2-3 ವಾರಕ್ಕೆ ಬಂದುಬಿಡ್ತಾನೆ ಅಂತ. ಜನ ಈ ಮಟ್ಟದಲ್ಲಿ ಪ್ರೀತಿ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಜನಗಳ ಪ್ರೀತಿಗೆ ನಾನು ಸ್ವತಂತ್ರ 70-80 ದಿನ ನನ್ನ ಮನೇಲಿ ಕಳಿಬೇಕಾಗತ್ತೆ. ಆಲ್ಮೋಸ್ಟ್ 3 ಮಂತ್ಸ್. 3 ಮಂತ್ಸ್ ಕಳಿತೀನಿ ಮನೆ ಒಳಗಡೆ. ಅಲ್ಲಿವರೆಗೂ ಅವರು ಕೈಯಿಂದ ಆದಷ್ಟು ಪ್ರಯತ್ನಪಟ್ಟು ಅವರು ನನ್ನ ಸಂಸ್ಥೆನ ನೋಡ್ಕೊಂಡಿದ್ದಾರೆ. ಅದಾದಮೇಲೆ ಎಲ್ಲೋ ಒಂದು ಕಡೆಗೆ ಅವರು ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಎಡುತ್ತಾ ಹೋದರು. ಆ ನಿರ್ಧಾರಗಳನ್ನು ನಾನು ತೊಗೋಬೇಕಾಗಿತ್ತು. ಯಾಕಂದರೆ ಒಬ್ಬ ಮನೆಗೆ ಒಬ್ಬ ದೊಡ್ಡ ತಂದೆ ಹೆಂಗೆ ಹಿರಿಯರು, ಒಬ್ಬ ದೊಡ್ಡ ಮಗ ಹೆಂಗೆ ಹಿರಿತನ ಮಾಡ್ತಾರೋ ಮನೆಯಲ್ಲಿ, ಆ ಥರ ನನ್ನ ಕಂಪ್ನಿಗೆ, ನನ್ನ ಸಂಸ್ಥೆಗೆ ನಾನೇ ಹಿರಿಯ, ನಾನೇ ಏನೇ ಇದ್ರೂ ನಿರ್ಧಾರ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಹೊರಗಡೆ ಬಂದೆ. ಗುಡ್ ಫೀಲ್ ಇದೆ ಮೇಡಮ್. ಒಳಗಡೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಳುಕು ಇರ್ಬೋದು, ಯಾವತ್ತೂ ಅದನ್ನು ಹುಡ್ಕಕ್ಕೆ ಹೋಗಿಲ್ಲ ನಾನು ಅಳುಕನ್ನ. ಗುಡ್ ಫೀಲಲ್ಲೇ ಕಾಲ ಕಳೆಯೋಣ ಅಂತ ಅಂದ್ಕೊಂಡಿದ್ದೆ. ಬೇಜಾರೇನಿಲ್ಲ, ಈಗ ಏನು ಬಂದಿದ್ದೀರಿ ಅದು ಸಮಾಧಾನ ಇದೆ. ಸಮಾಧಾನ ಇದೆ ನಿಮಗೂ ಕೂಡನಾ? ಸೊ ಇಷ್ಟು ಬೇಗ ಎಲಿಮಿನೇಟ್ ಆದ ಆ ಥರ ಏನಾದರೂ ಇತ್ತಾ? ನನಗೆ ಆ್ಯಕ್ಚುಲಿ ನಾನು 50 ದಿನ ಆದ್ಮೇಲೆ ಲೈಕ್ ನನಗೆ ಆಲ್ರೆಡಿ ಐ ಸ್ಟಾರ್ಟೆಡ್ ಫೀಲಿಂಗ್ ಓಕೆ ಸಾಕು, ಯಾಕೆ ಇಷ್ಟು ಅದ್ರ ಮೇಲೆ ಜಗಳ ಆಡಕ್ಕೆ ಆಗ್ತಿರ್ಲಿಲ್ಲ ನನಗೆ. ಯಾಕಂದ್ರೆ ನಾನು ಹೊರಗಡೆ ಏನಾದರೂ ಸ್ಟ್ಯಾಂಡ್ ತಗೋಬೇಕು, ಏನೋ ಮಾತಾಡ್ಬೇಕಂತ ತುಂಬಾ ಡೈರೆಕ್ಟ್ ಆಗಿ ಹೇಳೋವಂಥ ವ್ಯಕ್ತಿತ್ವ. ಬಟ್ ಅಲ್ಲಿ ಹೇಳಿದಾಗ ಜಗಳ ಆಗ್ತಿತ್ತು, ಜಗಳ ಆಡಿದಾಗ ವಾದಗಳಾದಾಗ ಮತ್ತೆ ನಮ್ಮ ವ್ಯಕ್ತಿತ್ವ ಹೊರಗಡೆ ಜನಕ್ಕೆ ಹೆಂಗೆ ಕಾಣಿಸುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅದೊಂದು ಥಾಟ್ ಇತ್ತು ನನಗೆ, ಅದೊಂದು ಕನ್ಫ್ಯೂಷನ್ ಇತ್ತು. ಸೊ ಬೇಡ ಸಾಕು ಅನ್ನೋ ರೀತಿಲೇ ನಾನು ಇದು ಮಾಡಿದೆ. ಬಟ್ ಆ ಕ್ಯಾಪ್ಟನ್ ಆಗಿ ಹೊರಗಡೆ ಬಂದಲ್ಲ, ಅದೊಂದು ಸ್ವಲ್ಪ ಬೇಜಾರಿದೆ. ಅದು ಬಿಟ್ಟರೆ ಐ ಕಂಪ್ಲೀಟೆಡ್ ಮೈ ಹ್ಯಾಪಿ ಜರ್ನಿ. ಯಾರ್ಯಾರ ಋಣ ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕಲ್ಲ ಅಷ್ಟೇ ಇರುತ್ತೆ ಮೇಡಮ್. ನನಗೆ ನೀತು ಬಂದಾಗ ನನಗೆ ಭಾಳ ಫೀಲ್ ಆಗಿತ್ತು, ಯಾಕೆ ಎಷ್ಟು ಬೇಗ ಬಂದ್ಬಿಟ್ಲಿ ಅವಳು ಅಂತ. ನಾನು ಬಂದಾಗ ಅವಳು ಫೀಲ್ ಮಾಡಿಕೊಂಡು ಯಾಕೆ ಎಷ್ಟು ಬೇಗ ಬಂದ್ರಿ ನೀವು ಅಂತ. ಆ ಕ್ಷಣಕ್ಕೆ ನಮ್ಗೆ ಅನಿಸುತ್ತೆ ಇರಬೇಕಾಗಿತ್ತಲ್ಲ ಇನ್ನು ಫಿನಾಲೆ ನಮ್ದೊಂದು ಕೈ. ಹೌದು, ನಮ್ಗೆ ಸುದೀಪ್ ಸರ್ ಹೇಳ್ತಿದ್ರು, ನಿಮ್ಗೆ ಈಗ ಗೊತ್ತಾಗಲ್ಲ, ಹೊರಗಡೆ ಹೋದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸ್ಟಾರ್ಟೆಡ್ ಫೀಲಿಂಗ್ ಅಂತ ಹೇಳ್ತಿದ್ರು. ಅದ್ ನಿಜ. ಅದು
ಹೊರಗಡೆ ಬಂದ್ಮೇಲೆ ಅನಿಸ್ತು, ಬಟ್ ಅದಾದ್ಮೇಲೆ ಮತ್ತೆ ಜನರ ಪ್ರೀತಿ ಸಿಕ್ಕಾಗ ಓಕೆ ಗೆದ್ದಷ್ಟೇ ಖುಷಿ ಆಗ್ತಿತ್ತು ನಮ್ಗೆ. ಅದು ಸುದೀಪ್ ಸರ್ ಅವ್ರ ಫಿಲ್ಮಲ್ಲಿ ನೋಡಿರ್ತೀರ ಎಲ್ಲ, ಸೊ ಅವ್ರನ್ನ ಡೈರೆಕ್ಟ್ ಮೀಟ್ ಮಾಡಿದ್ದು, ಎವ್ರಿ ವೀಕ್ ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು, ಆ ಮೂಮೆಂಟ್ ಎಲ್ಲ ಹೇಗಿತ್ತು? ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ಈಗ ನಾವೆಲ್ಲ ಸೇರಿ ಬಿಗ್ ಬಾಸ್ ನೋಡ್ತಿಲ್ಲ, ಅದೇ ರೀತಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಸರ್ ಬಂದಾಗ ಅದೇ ಫೀಲ್ ಆಗ್ತಿತ್ತು. ನಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಅನಿಸ್ತಿತ್ತು ನಮ್ಮ ಜೊತೆನೇ ಮಾತಾಡ್ತಿದ್ದಾರೆ ಸರ್, ನಾವೇ ಸ್ಪಂದಿಸ್ತಾ ಇದ್ವಿ ಅವ್ರ ಕ್ವಶನ್ಸ್ಗೆ, ನಾವು ಆನ್ಸರ್ ಕೊಡ್ತಾ ಇದ್ದೀವಿ ಅನ್ನೋ ರೀತಿ ಆ ಫೀಲ್ ಆಗ್ತಿತ್ತು. ಮತ್ತು ಅವ್ರ ಎದುರುಗಡೆ ನಿಂತಾಗ ಎಷ್ಟು ಜನಕ್ಕೆ ಸಿಗುತ್ತೆ ಆ ಭಾಗ್ಯ? ಎಷ್ಟೊಂದು ಕೋಟ್ಯಾಂತರ ಜನ ವೇಟ್ ಮಾಡ್ತಿರ್ತಾರೆ ಆ ಥರ ಆ ಒಂದು ಸ್ಟೇಜ್ಗೆ. ಆ ಒಂದು ಸ್ಟೇಜ್ ಸಿಕ್ಕು ಅವ್ರ ಮುಂದೆ ನಿಂತ್ಕೊಂಡು ನಾವು ಮಾತಾಡ್ತಿದ್ದೀವಿ ಅಂದರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ನಾವೇನು ಹಾರ್ಡ್ ವರ್ಕ್ ಮಾಡಿದ್ದೀವಲ್ಲ ಅದು ಒಂದು ಸಾರ್ಥಕತೆ ಅಂತ ಅನಿಸುತ್ತೆ. ಸರಿಗೂ ಅಷ್ಟೇ, ಫುಲ್ಲು ಈವನ್ ಆ ಕಿಚ್ಚನ ಚಪ್ಪಾಳೆ ತಗೊಂಡಾಗಂತೂ ಆ ಖುಷಿ ನೋಡೋಕೆ ಖುಷಿ ಆ ಅನ್ನಿಸ್ತು. ಮನೆಯಲ್ಲಿ ಆಗುವಂಥ ಪ್ರತಿ ಘಟನೆಯೂ ಕೂಡ ನಾವು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಏನಾದರೂ ಆಗ್ಬೋದು ಆ ಮನೆಯಲ್ಲಿ ಜೈಲಿಗೂ ಕಳಿಸ್ಬೋದು, ಉತ್ತಮನ ಕೊಡ್ಬೋದು, ಚಪ್ಪಾಳೆನೂ ಸಿಗ್ಬೋದು. ಆ ಥರ ಒಂದು ಘಟನೆಗಳು. ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರೋ ಸಿಚುವೇಶನ್ಗೂ ರಾತ್ರಿ ಎದ್ದು ಮನೆಯಿಂದ ಹೊರಡನೂ ಕಳಿಸ್ಬೋದು. ಆ ಥರ ಘಟನೆಗಳು. ಕಿಚನ್ ಚಪ್ಪಾಳೆ ತೊಗೊಂಡಾಗ ಹೇಗಿರುತ್ತೆ ಅಂದರೆ, ಅದನ್ನ ಹಿಂದಿನ ವಾರ ಎಲ್ಲರೂ ಸೇರಿ ನನಗೆ ತುಂಬ ಹಣೆಪಟ್ಟಿ ಕಟ್ತಾರೆ. ದುರಹಂಕಾರಿ, ಊಸರವಳ್ಳಿ, ಬಕೆಟ್ಟು, ಇನ್ನೇನೇನೋ, ನಂಬಿಕೆಗೆ ಅರ್ಹದಲ್ಲ, ಅಪ್ರಾಮಾಣಿಕ, ಇವೆಲ್ಲವನ್ನೂ ಒಂದು ಸ್ಟ್ರಾಂಗ್ ಆಗಿ ನನ್ನ ಮೇಲೆ ತಲೆಗೆ ಹಣೆಪಟ್ಟಿ ಕಟ್ಟಿಬಿಡ್ತಾರೆ. ನಾನು ಒಬ್ಬನೇ ಏನೂ ಮಾಡಲಿಲ್ಲ. ಅವರೆಲ್ಲ ನನಗೆ ರಿಯಾಕ್ಟ್ ಮಾಡಿದ್ದಕ್ಕೇ ನನ್ನ ಕಡೆಯಿಂದ ಪ್ರತಿ ಉತ್ತರ ಕೊಟ್ಟಿರೋದು. ಅದೆಲ್ಲವೂ ಕೂಡ ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತೊಗೊತೀನಿ. ಕೊಡಿ, ಒಳ್ಳೆಯದು. ನನಗೆ ಬದಲಾವಣೆಗೆ ಬಹುಮುಖ್ಯ ಪಾತ್ರ ಅವರೆಲ್ಲ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಕೊಡ್ತಾರೆ. ಕೊಟ್ಟ ಮೇಲೆ ಅದೇ ವಾರ ವೀಕೆಂಡ್ ಬರೋಕ್ಕಿಂತ ಮುಂಚಿನ ದಿವಸ ನನಗೆಲ್ಲರೂ ಸೇರಿ ಮನೆಯವ್ರು ಯಾರ್ಯಾರು ನನಗೆ ಬ್ಲ್ಯಾಕ್ ರೋಸ್ ಕೊಟ್ಟು ನನಗೆ ಹಣೆಪಟ್ಟಿ ಕಟ್ಟಿದ್ರು ಅವರೆಲ್ಲ ಒಪ್ಕೋತಾರೆ, ಸುರೇಶ್ ಉತ್ತಮ ಅಂತ ಹೇಳಿ. ಹೌದು, ನಾನು ಅನ್ಕೊತೀನಿ, ಬರೀ ಒಂದೇ ವಾರದಲ್ಲಿ ಇಷ್ಟು ಬದಲಾವಣೆ, ನೀವೇ ಕೊಟ್ಟಿರೋರು, ನೀವೇ ಈ ಬದಲಾವಣೆ ಕಂಡಿದ್ದೀರ ನನ್ನಲ್ಲಿ. ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ವೀಕೆಂಡ್ ಬರ್ತದೆ, ಸುದೀಪ್ ಸರು ಚಪ್ಪಾಳೆ ಸುರೇಶ್ಗೆ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಅದು ಪದಗಳಲ್ಲಿ ಹೇಳೋಕ್ಕಾಗದೇ ಇರೋ ಅಂಥದ್ದು. ಅದನ್ನು ನಾವು ಮನಸ್ಸಲ್ಲೇ ಫೀಲ್ ಮಾಡಿದ್ದೀನಿ. ಆ ಮನೆಗೆ ಎರಡನೇ ಕಿಚ್ಚನ ಚಪ್ಪಾಳೆ ನನಗೆ ಸಿಕ್ಕಿದ್ದು. ಮೊದಲನೇದು ಹನುಮಂತನಿಗೆ ಸಿಕ್ತು, ಅದಾದಮೇಲೆ ನನಗೆ ಸಿಕ್ತು. ಅಲ್ಲೂ ನೋಡಿ ಅಳಿಯ ಮಾವ ಹೆಂಗೆ ಜೋಡಿ ಇದೀವಿ ಅಂತ ಹೇಳ್ಬಿಟ್ಟು. ನನ್ನ ಅಳಿಯನೇ ಹೇಳಿರ್ತಾನೆ, ನನ್ನ ಅಳಿಯನೇ ನನಗೆ ಬ್ಲ್ಯಾಕ್ ರೋಸ್ ಕೊಟ್ಟಿರ್ತಾನೆ, ನನ್ನ ಅಳಿಯನೇ ಬಂದು ಒಪ್ಕೋತಾನೆ ನಮ್ಮ ಮಾವ ಉತ್ತಮ ಅಂತ ಹೇಳಿ. ಅದೆಲ್ಲ ನೋಡಿದಾಗ ಒಂಥರ ಗುಡ್ ಫೀಲ್ ಇದೆ ಮೇಡಮ್. ಯಾರು ನನ್ನನ್ನು ದ್ವೇಷಿಸಿದ್ರು, ಯಾರು ನನಗೆ ಹಣೆಪಟ್ಟಿ ಕಟ್ಟಿದ್ರು, ಅವರೆಲ್ಲ ಸೇರಿ ಉತ್ತಮ ಕೊಟ್ಟಾಗ ಅದನ್ನೆಲ್ಲವನ್ನು ನೋಡಿ ನನಗೆ ಸುದೀಪ್ ಸರು ನಾನು ಆಟ ಆಡಿರೋದನ್ನು ನೋಡಿ ಚೆನ್ನಾಗಿ ಆಡಿದ್ದೀನಿ, ನಾನು ಉತ್ತಮವಾಗಿದ್ದೀನಿ. ಹೇಗಿರುತ್ತೆ ಅಂದರೆ ಆ ಕ್ಷಣಕ್ಕೆ ಯಾವುದೇ ಥರದ್ದು ಆಳ ಸಿಗಲ್ಲ ಮೇಡಮ್. ಆ ಥರ ಒಂದು ನಂದು ಫಸ್ಟ್ ಕಿಚನ್ ಚಪ್ಪಾಳೆ ಇಡೀ ಸೀಸನ್ಲೇ ಫಸ್ಟ್ ಕಿಚನ್ ಚಪ್ಪಾಳೆ ನನಗೆ ಬಂದಿದ್ದು. ಸೊ ಸರ್ ನಂಗೆ ಹೇಳ್ತಾರೆ ಒಂದು ಟೈಮಲ್ಲಿ, ನೀತು ನೀವು ಕೆಪಬಿಲಿಟಿ ಇದೆ, ನೀವು ಹಿಂಗೆ ಪಾಯಿಂಟ್ಔಟ್ ಮಾಡೇ ಹೇಳೋದು, ನಿಮಗೆಲ್ಲ ಕೆಪಬಿಲಿಟಿ ಇದೆ, ನೀವು ಮಾಡೋಕ್ಕೆಲ್ಲ ಅರ್ಹತೆ ಇದೆ, ನೀವು ಏನು ಅಂತ ನಾನು ಈ ಸ್ಟೇಜಲ್ಲಿ ನೋಡಿದ್ದೀನಿ, ಸೊ ನೀವು ಸುಮ್ಮನೆ ಕೂರೋಕೆ ಹೋಗ್ಬಿಡಿ ಅಂತ ಒಂದು ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕೊಡ್ತಾರೆ ನನಗೆ. ಆ ವೀಕ್ ಏನೋ ಗೊತ್ತಿಲ್ಲ, ಅವ್ರ ಮಾತಲ್ಲ ಪವರ್ ಇರ್ಬೋದು, ಆ ಒಂದು ಮಾತನ್ನ ತೊಗೊಂಡು ನಾನು ಫುಲ್ ಹಾರ್ಡ್ ವರ್ಕ್ ಮಾಡಿ ನನ್ನ ತನ ಏನಿದೆ, ನಾನು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು, ಎಲ್ಲಿ ಮಾತಾಡಬೇಕು, ಅದೆಲ್ಲ ಮಾಡಿದಾಗ ನನಗೆ ಎಂಡ್ ಆಫ್ ದಿ ವೀಕು ಸರ್ ನಂಗೆ ಕಿಚನ್ ಚಪ್ಪಾಳೆ ಅಂತ ಕೊಡ್ತಾರೆ. ನಾನು ಜಸ್ಟ್ ಹಿಂಗೆ ಕೂತ್ಕೊಂಡಿದ್ದೀನಿ, ಈ ವಾರದ ಕಿಚನ್ ಚಪ್ಪಾಳೆ ಸಿಗುತ್ತೆ ನೀತು ವನಜಾಕ್ಷಿ ಅಂದ ತಕ್ಷಣ ಲಿಟ್ರಲಿ ಗಾಟ್ ಶಾಕ್ಡ್. ಯಾಕಂದ್ರೆ ಅದೇ ಫಸ್ಟ್ ಅನೌನ್ಸ್ ಮಾಡ್ತಾ ಇರೋದು. ಸೌಂಡ್ ಬರುತ್ತಲ್ಲ, ನೆಕ್ಸ್ಟ್ ಲೆವೆಲ್. ಆ ಫೋಟೋ ಬಂದು ನಾವು ಆ ಫೋಟೋನ ಹಾಕ್ತಿರ್ಬೇಕಾದ್ರೆ ಅದು ತುಂಬಾ ಖುಷಿ ಆಗುತ್ತೆ. ಅದೊಂದು ಸರ್ ಆ ಮಾತನ್ನ ನಮ್ಗೆ ಹೇಳ್ತಿದ್ದಾರೆ ಅಂದ್ರೆ, ಅವ್ರ ಚಪ್ಪಾಳೆ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಅದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ. ಎಷ್ಟು ಕೋಟಿ ಜನ ನಾವು ಅನ್ಕೊಂತ ಇರೋದು, ಎಷ್ಟು ಕೋಟಿ ಜನ ಅವರೊಬ್ಬರು ಒಂದೊಂದು ಫೋಟೋಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಅದರಲ್ಲೂ ನಮ್ಮ ಅಂಥ ದೊಡ್ಡ ಸ್ಟೇಜಲ್ಲಿ ಅವರು ಚಪ್ಪಾಳೆ ಕೊಡೋದಿದೆಯಲ್ಲ, ಸೀರಿಯಸ್ಲಿ ಗ್ರೇಟ್ ಸರ್. ಆ್ಯಕ್ಚುಲಿ ಈಗ ನೀವು ಬೆಂಗಳೂರಿಗೆ ಬಂದಿರೋದು, ಹಳ್ಳಿಯಿಂದ ಈಗ ಬೆಂಗಳೂರಿಗೆ ಬಂದು ಇಷ್ಟು ಶಾರ್ಟ್ ಟೈಮಲ್ಲೇ ಅಂತಲೇ ಹೇಳ್ಬೋದು, ಇಷ್ಟು ಅಚೀವ್ ಮಾಡಿರೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಏನು ಟಿಪ್ಸ್ ಅಂತ ಏನು ಕೊಡ್ತೀರಾ? ಮೇಡಮ್ ಶಾರ್ಟ್ ಟೈಮ್ ಅಂತಲ್ಲ,
ಸುಮಾರು 14 ವರ್ಷ ತೊಗೊಂಡಿದ್ದೀನಿ ನಾನು ಈ ಜರ್ನಿ ಸ್ಟಾರ್ಟ್ ಮಾಡೋದು, ಇಲ್ಲಿ ಬರೋದಕ್ಕೆ. ಎಲ್ರಿಗೂ ಅನಿಸುತ್ತೆ 14 ವರ್ಷ ತುಂಬ ಶಾರ್ಟ್ ಟೈಮ್ ಅಂತ. ಅಲ್ಲ ಮೇಡಮ್, 14 ವರ್ಷ ಕಳಿಬೇಕಾದ್ರೆ 14 ವರ್ಷ ವನವಾಸ. ಸೀತಾರ ರಾಮನೂ 14 ವರ್ಷ ವನವಾಸ ಮುಗಿಸಿ ಬಂದಮೇಲೆ ಅವನ ಪಟ್ಟ ಸಿಕ್ಕಿ ಇದನ್ನು ಮಾಡಿದ್ದು. ಅದೇ ಥರ ನನಗೂ ಕೂಡ 14 ವರ್ಷ ವನವಾಸ ನೋಡಿಬಿಟ್ಟಿದ್ದೀನಿ ಮೇಡಮ್. ಶಾರ್ಟ್ ಟೈಮ್ ಅಲ್ಲ, ಸ್ಮಾರ್ಟ್ ಟೈಮ್. ಸ್ಮಾರ್ಟ್ ಟೈಮ್, ಹಾಂ ಶಾರ್ಟ್ ಟೈಮ್ ಅಲ್ಲ ಸ್ಮಾರ್ಟ್ ಟೈಮ್. ನನ್ನ ತಂಗಿ ಹೇಳ್ದಂಗೆ ಸ್ಮಾರ್ಟ್ ಟೈಮಲ್ಲಿ ಬಂದವ್ರು ನಾವೆಲ್ಲ. ಹೇಗೆ ಅಂದರೆ, ಇವತ್ತು ನಾನು ಪ್ರಾರಂಭ ಮಾಡಿ ನಾಳೆ ಬೆಳಗ್ಗೆ ನಾನು ಕೋಟ್ಯಾಧಿಪತಿ ಆಗಬೇಕು ಅಂತ ಸಾಧ್ಯ ಇಲ್ಲ ಮೇಡಮ್. ಇವತ್ತು ನಾವು ಪ್ರಾರಂಭ ಮಾಡಿ ಅದರ ಫಲ ಮುಂದೊಂದು ದಿನ ಸಿಗುತ್ತೆ ಅಂತ ಹೋಗ್ಬೇಕು ನಾವು ಆ್ಯಕ್ಚುಲಿ. ಮತ್ತು ಬರೀ ದುಡ್ಡಿನಿಂದ ಹೋಗೋದಲ್ಲ, ಕೆಲಸದಿಂದ ಹೋಗ್ಬೇಕು. ಕೆಲಸ ಮಾಡ್ತೀನಿ ಅಂತ ಅನ್ಬೇಕು. ನನ್ನ ಹತ್ರ ದುಡ್ಡಿದೆ, ನಾನು ಕೋಟಿ ಗಟ್ಟೆ ದುಡ್ಡು ಹಾಕ್ಬಿಡ್ತೀನಿ, ನಾನು ನಾಳೆ ಅದು ಡಬಲ್ ಆಗಲಿ, ಆಗಲ್ಲ ಮೇಡಮ್. ಅದಕ್ಕಷ್ಟೇ ಶ್ರಮ ಇರಬೇಕು, ಅಷ್ಟೇ ಮೈಂಡ್ ಇರಬೇಕು, ಅಷ್ಟೇ ಡೆಡಿಕೇಶನ್ ಇರಬೇಕು. ನಾವು ಮಾಡೋ ಕೆಲಸದಲ್ಲಿ ಯಾವತ್ತು ನಮಗೆ ಡೆಡಿಕೇಶನ್ ಇರ್ತದೋ ಅವತ್ತು 100% ನಾವು ಸಕ್ಸಸ್ ಆಗ್ತೀವಿ. ಕರ್ಮ ಅಂತಾರಲ್ಲ, ಕರ್ಮ ಅನ್ನೋದು ಇನ್ ಅ ಗುಡ್ ವೇ ಆಲ್ಸೋ ಬ್ಯಾಡ್ ವೇ ಆಲ್ಸೋ. ನಾವು ಯಾವ ಕರ್ಮಗಳನ್ನ ಕೊಡ್ತೀವಲ್ಲ ಆ ಕರ್ಮಗಳನ್ನ ಯಾವತ್ತೂ ನಾವು ರಿಟರ್ನ್ ಬಂದೇ ಬರ್ತದೆ. ನೀವು ಒಳ್ಳೇದು ಮಾಡಿದಾಗ ಒಳ್ಳೇದು ಬಂದೇ ಬರುತ್ತೆ. ಸೊ ಒಳ್ಳೆ ಥಾಟ್ಸ್ ಇದ್ದಾಗ ಯಾವುದೇ ವ್ಯಕ್ತಿ ಆದ್ರೂ ಸಕ್ಸಸ್ಫುಲ್ ಆಗ್ಬೋದು. ಇದು 100% ಸತ್ಯ ಇದೆ. ಆ್ಯಕ್ಚುಲಿ ಈಗ ನೀವು ನೀತು ವಂಚಾಕ್ಷಿಯಾಗಿ ಎಲ್ರಿಗೂ ಫೇಮಸ್, ಎಲ್ರಿಗೂ ಗೊತ್ತಾ ಇದ್ದೀರಾ. ಸೊ ಮಂಜುನಾಥ್ ಅವರಿಂದ ನೀತು ವಂಚಾಕ್ಷಿ ಆಗಿದ್ದು ಅದು ಹೇಗೆ, ಅದು ಹೇಳ್ಬೋದಾ? ಸೊ ನಿಮ್ಮ ಲೈಫ್ ಬಗ್ಗೆ. ನನ್ನ ಲೈಫಲ್ಲಿ ನಾನು ಒಂದು 6th 7th ಸ್ಟ್ಯಾಂಡರ್ಡ್ದಾಗ ನನಗೊಂದು ಸ್ವಲ್ಪ ಗೊತ್ತಾಯಿತು. ಆವಾಗ ಪ್ರೌಢಾವಸ್ಥೆಗೆ ಬರ್ತೀವಲ್ಲ, ಗೊತ್ತಾಗುತ್ತೆ ನಾವೇನು ಫೀಲ್ ಆಗ್ತೀವಿ, ಹೇಗೆ ನಮ್ಮ ಭಾವನೆಗಳ ಸ್ಪಂದಿಸ್ತೀವಿ ಅಂತ. ಸೊ ನನಗೆ ಡಿಫ್ರೆಂಟೇ ಆಗ್ತಿತ್ತು. ನಾನು ಸ್ಕೂಲ್ಗೆಲ್ಲ ಹೋಗ್ತಿದ್ದೆ, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಬೇರೆ ಟಾಕ್ಸ್ ಆಗ್ತಿತ್ತು, ನಂದು ಬೇರೆ ಥಿಂಕಿಂಗೆ, ನನ್ನ ಅಟ್ರಾಕ್ಷನು ಬೇರೆ ಕಡೆ ಇರ್ತಿತ್ತು. ಆವಾಗ ನನಗೆ ಏನೋ ಪ್ರಾಬ್ಲಮ್ ಇಲ್ಲಿದೆಯಲ್ಲ, ನನ್ನ ಬಾಡಿಲಿ ಏನೋ ಒಂದು ಇದಿದೆಯಲ್ಲ. ಆಮೇಲೆ ನಾವು ನಮ್ಮ ಮನೆ ಮುಂದೆನೇ ಶಾಪ್ ಇತ್ತು. ಆ ಶಾಪ್ ಮುಂದೆ ಇದ್ದಾಗ ನಮ್ಮ ಕಮ್ಯುನಿಟಿ ಜನ ಬರ್ತಿದ್ರು, ದುಡ್ಡು ಕೇಳಕ್ಕೆ ಬರ್ತಿದ್ರು. ಅವಾಗ ನಾನು ಇವ್ರ ಥರನೇ ಬಿಹೇವ್ ಮಾಡ್ತಿದ್ದೀನಿಲ್ಲ, ಹಂಗಿದ್ರೆ ನಾನು ಇವ್ರ ಥರನ ಅನ್ನೋದೊಂದು ಮೈಂಡ್ ಸೆಟ್ ಬಂತು. ಅದಾದಮೇಲೆ ನಾನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಗೊತ್ತಾಯಿತು ನಾನು ಒಂದು ಹುಡುಗಾಗಿ ಹುಟ್ಟಿದ್ದೀನಿ, ಬಟ್ ನನ್ನ ಮನಸ್ಸಿನ ಭಾವನೆಗಳೆಲ್ಲ ಹೆಣ್ಣಾಗಿ ಫೀಲ್ ಮಾಡ್ತಿದ್ದೀನಿ ಅಂತ. ಬಟ್ ನಾನು ಹೇಳೋಕ್ಕಾಗಲ್ಲ. ಹೇಳಿದರೆ ಒಂದು ಟ್ಯಾಗ್ಲೈನ್ ಸಿಗುತ್ತೆ. ಆಲ್ರೆಡಿ ನಾನು ನಡೆಯೋದಕ್ಕೆ, ಮಾತಾಡೋದಕ್ಕೆ ಜನ ಆಲ್ರೆಡಿ ಮಾತಾಡ್ತಾ ಇದ್ರು, ಹಾಗೆ ಹಿಂಗ್ಯಾಕೆ ನಡೀತೀಯಾ, ಹುಡುಗನ ಥರ ನಡಿ, ಹಿಂಗ್ಯಾಕೆ ಮಾತಾಡ್ತೀಯಾ. ನಮ್ಮ ಕಡೆ ಒಂದು ಸ್ವಲ್ಪ ಪಾಪ ಅವ್ರಿಗೆ ಗೊತ್ತಿಲ್ಲ. ಸೊ ಎಜುಕೇಟೆಡ್ ಇಲ್ಲ ಎಷ್ಟೊಂದು ಜನ. LGBTQI ಅನ್ನೋದು ಇದೆಲ್ಲ ಎಷ್ಟೊಂದು ಜನ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಅರ್ಥ ಮಾಡಿಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾದಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕಾಲೇಜ್ ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ ನಂದು ಡಿಗ್ರಿ ಆಗಿರೋದು, ಫೈನ್ ಆರ್ಟ್ಸ್ ಸ್ಟೂಡೆಂಟ್ ನಾನು. ಸೊ ಅದಾದಮೇಲೆ ಆ್ಯನಿಮೇಷನ್ ಮಾಡಿದೆ. ಅದಾದಮೇಲೆ ಅದ್ರ ಜೊತೆಗೆ ಇವೆಂಟ್ಸ್ ಎಲ್ಲ ಮಾಡ್ತಿದ್ದೆ, ಟ್ಯಾಟೂಸ್ ಎಲ್ಲ ಮಾಡೋಕ್ಕೆ ಹೋಗ್ತಿದ್ದೆ ಚಿಕ್ಕ ಪುಟ್ಟ. ಅದ್ರ ಮುಖಾಂತರ ನಮ್ಮ ಕಮ್ಯುನಿಟಿ ಜನ ಮೀಟ್ ಆಗಿ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ತಿಳ್ಕೊಂಡು ಹಾರ್ಮೋನ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಲೈಕ್ ನನ್ನದೇ ಅದೊಂದು ಬಜೆಟ್ ಮಾಡ್ಕೊಂಡು ಒಂದು ಚಿಕ್ಕ ಟ್ಯಾಟೂ ಶಾಪ್ ಮಾಡಿಕೊಂಡು, ಎಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಆ್ಯಸ್ ಅ ಮಗ ಹುಟ್ಟಿದ್ದೀನಿ ನಾನು ನಮ್ಮ ಫ್ಯಾಮ್ಲೀಲಿ, ಆ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಮಾಡೇನೆ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಸೊ ಊರಿಂದ ನಮ್ಮ ಫ್ಯಾಮ್ಲಿಗೆಲ್ಲ ಕರೆದು ಅವ್ರನ್ನ ಸೆಟಲ್ ಮಾಡಿ, ಅವ್ರಿಗೆ ಹೋಟೆಲ್ ಓಪನ್ ಮಾಡಿ, ನನ್ನ ಟ್ಯಾಟೂ ಸ್ಟುಡಿಯೋ, ನಮ್ಮ ಸಿಸ್ಟ್ರಿಗೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ, ದೆನ್ ನನ್ನ ಒಂದು ಜೀವನದ ಒಂದು ಪುಟ ಇತ್ತಲ್ಲ ಅದನ್ನ ಓಪನ್ ಮಾಡಿ. ಅದು ಯಾವಾಗ ಅನ್ಸಿದ್ದು ನಿಮಗೆ ಈ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಹೇಳಿ? ಅದೇ ನಂಗೆ ಅನ್ನಿಸ್ತು. ಇವಾಗ ನೋಡಿ, ನಂದು ಫಸ್ಟ್ ಥಾಟ್ ಇದ್ದಿದ್ದು ಕೆನಡಾಗೆ ಹೋಗ್ಬಿಡೋಣ, ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಡೋಣ. ಯಾಕಂದ್ರೆ ನಮ್ಮ ಮಮ್ಮಿ ಬೇರ್ ಮಾಡಲ್ಲ ಇದು. ಈಗ ಅವ್ರಿಗೆ ಎಷ್ಟೇ ಹೇಳಕ್ಕೆ ಹೋದ್ರೂ ಅವ್ರಿಗೆ ಅರ್ಥ ಆಗಲ್ಲ. ಸುಮ್ಮನೆ ನನ್ನಿಂದ ನಮ್ಮ ಮಮ್ಮಿ ಹಾಸ್ಪಿಟ್ಲಿಗೇನೋ ಹೋಗ್ಬಿಡ್ತಾರೇನೋ, ನಮ್ಮ ಫ್ಯಾಮಿಲಿ ಹೆಸರು ಹಾಳಾಗುತ್ತೇನೋ, ತುಂಬ ಆಲೋಚನೆಗಳು. ಎಲ್ಲಿ ಹೇಳೋಕ್ಕೂ ಆಗ್ತಿಲ್ಲ, ಇಲ್ಲಿ ಬಿಡೋಕ್ಕೂ ಆಗ್ತಿಲ್ಲ, ಇಲ್ಲಿ ನನ್ನ ಮನಸ್ಸಿನ ಭಾವನೆನ ಇನ್ನೊಬ್ರಿಗೆ ಹೇಳೋಕ್ಕೂ ಆಗ್ತಿಲ್ಲ. ನನಗೆ ಹೇಳಿದರೆ ಆ ಪಟ್ಟಗಳು ಸಿಗ್ತಿತ್ತು. ಸೊ ಒಂದಿನ ನಿರ್ಧಾರ ಮಾಡಿ ನಮ್ಮ ಸಿಸ್ಟ್ರಿಗೆ ಹೇಳಿಬಿಟ್ಟೆ, ಹಿಂಗಿದೆ ಅಂತ. ಅವಳು ಗೊಳೋ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಇನ್ಮೇಲೆ ನಾನು ದೇವ್ರ ನಂಬಲ್ಲ, ಹಾಗೆ ಹೀಗೆ ಅಂತ. ನಾನು ಅವಳಿಗೆ ಹೇಳಿದೆ, ಇಲ್ಲ, ಇದು ನಾನು ಒಬ್ಬಳೇ ಅನುಭವಿಸ್ತಾ ಇಲ್ಲ, ಇದು ಕಮ್ಯುನಿಟಿ ಎಷ್ಟೊಂದು ಜನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ LGBTQI ಬರೀ ಟ್ರಾನ್ಸ್ಜೆಂಡರ್ ಅಷ್ಟೇ ಅಲ್ಲ, ಇಲ್ಲಿ LGBTQI ಅಂತೇಳಿ ಸತ್ಯಮೇವ ಜಯತೆ ಅಂತ ಅಮೀರ್ ಖಾನ್ ಸರ್ ಶೋ ಇದೆ. ಆ ಶೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ತೋರಿಸ್ದೆ ಅವಳಿಗೆ ಎಜುಕೇಟ್ ಮಾಡಿದೆ. ಆಮೇಲೆ ಅವಳು ಹೇಳಿದ್ಲು, ನಿನ್ನ ಖುಷಿ ಇಂಪಾರ್ಟೆಂಟ್ ನನಗೆ, ನೀನು ಚೆನ್ನಾಗಿದ್ರೆ ಸಾಕು. ಅದಾದಮೇಲೆ ನನಗೆ ಫುಲ್ ರೆಕ್ಕೆಗಳು ಬಂದ್ಬಿಡ್ತು. ಅದಾದಮೇಲೆ ನನ್ನ ಜರ್ನಿ
ಇದು ಆ್ಯಕ್ಚುಲಿ ಗ್ರೇಟ್ ಅಲ್ಲ ಆ್ಯಕ್ಚುಲಿ ಹಂಗೆ ಹೇಳಿದಾಗ ಫ್ಯಾಮಿಲಿ ರಿಸೀವ್ ಮಾಡಿದೆ. ಆಲ್ಮೋಸ್ಟ್ ತುಂಬ ಕಡೆ ನೋಡಿರೋದು ಈ ಥರ ಹೇಳಿದಾಗೆಲ್ಲ ಓಕೆ ನೀನು ನನ್ನ ಮಗನೇ ಅಲ್ಲ ಮಗಳೇ ಅಲ್ಲ ಸೊ ಆಚೆ ಹೋಗೋ ಈ ರೀತಿ ಎಲ್ಲ ಬಿಹೇವ್ ಕೂಡ ಮಾಡಿದ್ದಾರೆ. ನಾನು ಆ ವಿಚಾರದಲ್ಲಿ ತುಂಬಾ ಬ್ಲೆಸ್ಡ್. ಹೌದು. ಅದಾದ್ಮೇಲೆ ನನಗೆ ಸಿಕ್ಕಂತ ಪ್ರೀತಿ ಇದೆಯಲ್ಲ ನಮ್ಮ ಮನೆಯಿಂದ, ಹಾ. ನನಗೆ ಬಟ್ಟೆ ತಂದು ಕೊಡೋದಾಯ್ತು, ಬ್ಲೌಸ್ ಹೊಲ್ಸೋದಾಯ್ತು, ಇಯರಿಂಗ್ ಮ್ಯಾಚ್ ಮಾಡೋದಾಯ್ತು, ಹಾ. ಎಲ್ಲ ನಮ್ಮ ಮಮ್ಮಿ ನಮ್ಮ ಅಕ್ಕನೇ ಮಾಡೋದು. ನನ್ಗೆ ಎಷ್ಟೇ ನಮ್ಮ ಬಿಗ್ ಬಾಸ್ ಅಲ್ಲಿ ಎಷ್ಟೇ ಒಳ್ಳೊಳ್ಳೆ ಬಟ್ಟೆಗಳು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕಿದ್ದೀನಿ ಅಂದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಫ್ಯಾಮಿಲಿ. ಅದಕ್ಕೆ ನಮ್ಮ ಅಕ್ಕ ಮುಂಚೆ ಅಕ್ಕನ ಡ್ರೆಸ್ ಎಲ್ಲ ಕದ್ದಿ ಹಾಕೋತಾ ಇದ್ದೆ. ಅದೆಲ್ಲ ಮಾಡ್ತಿದ್ದೆ, ಹಾ. ಕಾಡಿಗೆ ಹಚ್ಕೋತಿದ್ದೆ, ಬಟ್ಟೆಗಳು ಹಾಕೋತಿದ್ದೆ. ಅದಾದ್ಮೇಲೆ ಅದನ್ನ ಹೇಳಕ್ ಆಗ್ತಿರ್ಲಿಲ್ಲ, ಬರೀ ಅದನ್ನ ಗೋಡೆ ಮಧ್ಯೆ ಅಷ್ಟೇ ಇರ್ತಿತ್ತು. ಅಲ್ಲೇ ನಾನು ನಮ್ಮ ಅಕ್ಕನ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ವಾಕ್ ಮಾಡೋದಾಯ್ತು, ಫುಲ್ ಪೋಸ್ ಕೊಡೋದಾಯ್ತು, ಅದೆಲ್ಲ ಮಾಡ್ತಿದ್ದೆ. ಬಟ್ ಅದು ಇವಾಗ ರಿಯಾಲಿಟಿಗೆ ಇಟ್ಸ್ ಮೈ ಪ್ರೊಫೆಷನ್. ಖುಷಿ ಆಗುತ್ತೆ. ಮೇಡಮ್ ಅದನ್ನ ಮನೆಯವ್ರು ಎಷ್ಟು ಪ್ರೀತಿಯಿಂದ ತಬ್ಕೊಂಡು ನನ್ನ ಮಗಳು ಅಂತ ಸ್ವೀಕಾರ ಮಾಡೋದಿದೆಯಲ್ಲ, ಆ ದೊಡ್ಡ ಗುಣ ಆ ತಾಯಿಗಿದೆಯಲ್ಲ, ತಂದೆಗಿದೆಯಲ್ಲ, ಸಾಕು ಮೇಡಮ್. ಅದನ್ನ ಬಿಟ್ಟರೆ ಇನ್ನೇನಿದೆ ಜೀವನದಲ್ಲಿ? ಮತ್ತು ಅದೇ ಪ್ರೀತಿ ನನಗೆ ಸುರೇಶ್ ಕಡೆಯಿಂದನೂ ಸಿಕ್ಕಿದೆ. ಅಂದರೆ ಲೈಕ್ ಅದೇ ಒಂದು ಬಾಂಧವ್ಯ, ಹೆಂಗೆ ಈಗ ಅಣ್ಣ ಆಗಿ ಹೆಂಗೆ ಕೇರ್ ತಗೋಬೇಕು, ಹೇಗೆ ಮಾತಾಡಿಸ್ಬೇಕು, ಅದೇ ಕೇರೇ ಇದೆ. ಒಂದು ಸ್ವಲ್ಪನೂ ಚೇಂಜ್ ಆಗಿಲ್ಲ. ಯಾವಾಗ ನಾವು ಕಸಿನ್ಸ್ ಅಂತ ಗೊತ್ತಾದ್ಮೇಲೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಂದು ಬಿಸ್ನೆಸ್ ವಿಚಾರವಾಗಿ ನಾವು ಮಾತಾಡಿಸ್ತಿದ್ವಿ, ಹಿಂಗೆ ಏನೋ ಇನ್ನು ಮುಂದೆ ಏನೋ ಪ್ಲ್ಯಾನ್ಸ್ ಇದೆ ಇಬ್ಬರದ್ದು. ಸೊ ಅದನ್ನು ಮುಂಚೆನೇ ಮಾತಾಗಿತ್ತು. ಆ್ಯಕ್ಚುಲಿ ಆ ಟೈಮಲ್ಲಿಂದ ನನಗೆ ಯಾವತ್ತೂ ಭೇದ ಭಾವ ತೋರಿಸಿಲ್ಲ. ನಾನು ಒಂದು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆಗೇ ನನ್ನನ್ನು ಸುರೇಶ್ ನನ್ನ ನೋಡೋದು, ಆ ಪ್ರೀತಿ ಕೊಡೋದು. ಅವ್ರ ಫ್ಯಾಮಿಲಿಲೂ ಅಷ್ಟೇ, ಎಲ್ಲರೂ ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಎವ್ರಿ ಡೇ ಕಾಲು ಅವ್ರ ಮನೆಯಿಂದ, ಹೇಗೆ ಆಡ್ತಿದ್ದಾರೆ ನಿಮ್ಗೆ ಗೊತ್ತಲ್ಲ ಅಂತ ರೀತಿಲಿ. ಸೊ ನಾನು ಅವ್ರಿಗೆ ಧೈರ್ಯ ತುಂಬ್ತಾ ಇದ್ದೆ, ಏನಾಗಲ್ಲ, ಚೆನ್ನಾಗಿ ಆಡ್ತಿದ್ದಾರೆ, ಒಂದು ಒಳ್ಳೆ ಹೆಸರು ಇಟ್ಕೊಂಡ್ ಬರ್ತಾರೆ, ಅದು ಮಾತ್ರ ಸತ್ಯ ಅನ್ನೋ ರೀತಿಲೇ ಹೇಳ್ತಿದ್ದೆ. ಸೊ ಆ ಒಡನಾಟ ಹೀಗೆ ಇರುತ್ತೆ ಅನ್ನೋದು ನನ್ನ ಇಷ್ಟ. ನೋಡಕ್ಕೂ ಕ್ಯೂಟ್ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಹೌದು, ಅವ್ರು ಎಷ್ಟು ಪ್ರೀತಿಯಿಂದ ನಿಮಗೆ ತಂಗಿ ಹೇಳ್ತಾರೆ, ನೀವು ಅಣ್ಣ ಹೇಳೋದು ಅದನ್ನ ನೋಡಕ್ ತುಂಬಾ ಖುಷಿ. ಹೌದು, ಅದು ಸಿಗಲ್ಲ. ಅದು ಈ ಜನರೇಷನ್ ಅಲ್ಲಿ ಹೌದು ತುಂಬಾ ಪ್ಯೂರ್ ಲವ್ ಒಂದು ಆಸ್ ಎ ಬ್ರದರ್ ಆಗಿ ನಂಗೆ ಸಿಕ್ತಿದೆ ಅಂದ್ರೆ ಅದು ಅಷ್ಟು, ಅದು ಕೋಟಿ ಕೊಟ್ಟರು ಸಿಗಲ್ಲ. ಅದು ಸಿಕ್ಕಿದೆ ಅಂದ್ರೆ ಅದು ನನ್ನ ಪುಣ್ಯ. ಮೇಡಮ್, ನಾವು ಯಾವ ಥರ ಜನನ ಸಂಪಾದನೆ ಮಾಡಬೇಕು ಅಂದರೆ, ಈ ಥರದ ಒಬ್ಬ ವ್ಯಕ್ತಿ ಬದುಕಿದ್ದ ಭೂಮಿ ಮೇಲೆ ಹೋಗ್ಬಾರ್ದಿತ್ತು, ಹೋಗ್ಬಿಟ್ನಲ್ಲ, ಈ ಥರ ವ್ಯಕ್ತಿತ್ವನ ಸಂಪಾದನೆ ಮಾಡೋದು ಬಹಳ ಮುಖ್ಯ ಮೇಡಮ್. ಅವ್ರು ಹೇಳೋದು ತುಂಬ ನಿಜ. ಯಾಕಂದರೆ ಇವಾಗ ನಾವೇನು ತೊಗೊಂಡೋಗ್ತೀವಿ ಹೇಳಿ, ಹೋಗ್ಬೇಕಾದ್ರೆ ಏನು ತೊಗೊಂಡೋಗಲ್ಲ. ನಾವು ಇರೋವರೆಗೂ ಎಷ್ಟು ಖುಷಿಯಾಗಿದ್ವಿ. ಇವಾಗ ದುಡ್ಡು ಸಂಪಾದನೆ ಮಾಡ್ಬೋದು, ಏನೇ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು, ಬಟ್ ನೆಮ್ಮದಿ ಅನ್ನೋದಿದೆಯಲ್ಲ, ಅದು ಸಿಗೋದು ತುಂಬ ಕಡಿಮೆ. ಅದು ಸಿಗಬೇಕು ಅಂದರೆ ಅದು ನಾವಾಗಿ ಗಳಿಸ್ಕೋಬೇಕು. ಜೀವನದಲ್ಲಿ ನಾನು ಯಾವತ್ತೂ ಎಂಥ ಪಾಠಗಳನ್ನ ಕಲ್ತಿದ್ದೇನೆ ಅಂದರೆ, ಶೂನ್ಯ ಜಗತ್ತು, ಶೂನ್ಯ ಜೀವನ. ಎಲ್ಲೋ ಮೊನ್ನೆ ಒಂದು ಕಡೆ ನಾನು ಇನ್ಸ್ಟಾಗ್ರಾಮ್ ಒಂದು ಸ್ಟೇಟಸ್ ಹಾಕಿದ್ದೆ. ಹಾಸ್ಪಿಟ್ಲಲ್ಲಿ ಐಸಿಯುನಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಮಾಡಿರ್ತಾರೆ. ಬಾಡಿಯಿಂದ ಆ ಅಮ್ಮ ಪ್ರಾಣ ಬಿಟ್ಟಾಗ ಪ್ರಾಣ ದೇಹ ಆತ್ಮ ಹಂಗೆ ಹಾರೋಗೋದು CCTVಯಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ನನಗೆ ಭಾಳ ಎಲ್ಲೋ ಒಂದು ಕಡೆ ಲಿಂಕ್ ಆಗಿಬಿಡ್ತು. ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ ಮೇಡಮ್, ನಾನು ಆಲ್ರೆಡಿ ನನ್ನ ಬೋರ್ಡಿಂಗ್ ಪಾಸ್ ಇಟ್ಕೊಂಡು ಬಂದಿದ್ದೀನಿ ಮೇಡಮ್, ಯಾವ ಕ್ಷಣದಲ್ಲಾದರೂ ಫ್ಲೈಟ್ ಬರ್ಬೋದು. ಹತ್ತುತ್ತಾ ಇರ್ಬೇಕು ಫ್ಲೈಟ್ ಬರ್ತಾ ಇದ್ದಂಗೆ. ನನಗೆ ಜೀವನದ ಆಸೆನ ಹೋಗ್ಬಿಟ್ಟಿದೆ. ನಾನು ಹೇಗೆ ಅಂದರೆ, ಆತ್ಮ ಪರಮಾತ್ಮನಲ್ಲಿ ಕಾಣುತ್ತೀನಿ. ನನ್ನ ಆತ್ಮದಲ್ಲೇ ಪರಮಾತ್ಮ ಇದ್ದಾನೆ ಯಾವತ್ತೂ ಕೂಡ. ಆತ್ಮ ಪರಮಾತ್ಮನ ಇರೋದು ಒಂದೇ ಕೊಂಡಿ ಅಂದರೆ ಶೂನ್ಯ. ಶೂನ್ಯದ ಮುಂದೆ ಏನೂ ಇಲ್ಲ. ಎಷ್ಟೇ ಕೋಟಿ ಲೆಕ್ಕ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದು ಮುಖ್ಯ ಆಗುತ್ತೆ? ಶೂನ್ಯನೇ ಬೇಕು. ಇಂಪಾರ್ಟೆಂಟ್. ಹೌದು, ಎಲ್ಲರೂ ಏನು ಹೇಳ್ತಾರೆ, ಶೂನ್ಯದಿಂದ ಏನಾಗುತ್ತೆ ಅಂತಾರೆ. ನಾನು ಸ್ಟಾರ್ಟ್ ಮಾಡೋದೇ ಶೂನ್ಯದಿಂದ. ಹೌದು ಹೌದು. ಆ್ಯಕ್ಚುಲಿ ಮೇಡಮ್ ಆಲ್ರೆಡಿ ಒಂದು ಟೈಮ್ ಅದನ್ನು ಫೇಸ್ ಮಾಡೇ ಬಂದಿದ್ದಾರೆ ಅಂತ ಹೇಳ್ಬೋದು. ನೀವು ಒಂದು ಕಡೆ ಹೇಳಿದ್ರಿ ಇಂಟರ್ವ್ಯೂಲಿ, ಏನು ಅದೇ ಸರ್ಜರಿ ಆಗಬೇಕಾದ್ರೆ ಏನಾದರೂ ಆದರೆ ನಾವು ಜವಾಬ್ದಾರಿ ಅಲ್ಲ ಅಂತ ಸೈನ್ ಹಾಕಿಸ್ಕೊಂಡಿದ್ದಾರೆ. ನನಗೆ ತುಂಬಾ ಖುಷಿಯಾಗಿ ನಾನು ಸೈನ್ ಹಾಕಿದ್ದೆ. ನಂಗೆ
ಭಯ ಇರ್ಲಿಲ್ವಾ ಏನಾದ್ರು ಆಗ್ಬಿಟ್ರೆ? ಇಲ್ಲ, ಖಂಡಿತ ನಾನು ಎಲ್ಲಾ ಸರ್ಜರಿಗೂ ನಾನು ಒಬ್ಳೇ ಹೋಗಿದ್ದೆ. ಯಾಕಂದ್ರೆ ನನಗೆ ನಮ್ಮ ತಾಯಿಗೆ ಅದೆಲ್ಲ ನೋಡಿಸ್ಬಾರ್ದು ಅಂತ ಇತ್ತು. ಯಾಕಂದ್ರೆ ಈಗ ಅದನ್ನ ನೋಡೋದು, ಅದು ಕಿರ್ಚಾಟ, ನಾನೊಬ್ಳೇ ಅಲ್ಲ, ಅಲ್ಲೆಲ್ಲೋ ಎಷ್ಟೊಂದು ಜನ ಮಲ್ಕೊಂಡಿರ್ತಾರೆ, ಅವ್ರ ಕಿರ್ಚಾಟ, ಅವ್ರಿದು, ಅವ್ರು ನೋಡಿ ಅಯ್ಯೋ ನನ್ನ ಮಗಳು ಇಷ್ಟು ಕಷ್ಟಪಡ್ತಿದ್ದಾಳೆ ಅನ್ನಿಸ್ಬಾರ್ದು ಅಂತ. ಬಟ್ ನನಗೆ ಹೆಂಗಂದ್ರೆ ಒಂಥರ ಮರು ಹುಟ್ಟು ಥರ, ಒಂದು ಹೊಸ ಜನ್ಮ. ನಾನು ನಾಳೆ ಒಂದು ಹೆಣ್ಣಾಗ್ತಿದ್ದೀನಿ, ಫೀಲ್ ಮಾಡ್ತೀನಿ. ಅದು ಚಿಕ್ಕ ವಯಸ್ಸಿನ ಡ್ರೀಮ್, ಅದು ಇಷ್ಟು ವರ್ಷ ಆದ್ಮೇಲೆ ನಾನು ಕಂಪ್ಲೀಟ್ ಆಗ್ತಿದೆ ಅನ್ನೋದೊಂದು ಖುಷಿ ಇರುತ್ತೆ. ಸೊ ಹಾಗಾಗಿ ಅದು ಭಯನೇ ಇರಲ್ಲ. ನಾಳೆ ಒಂದು ಸರ್ಜರಿ ಇದೆ ಅಂದರೆ ಖುಷಿಯಿಂದ ನಾವು ಮಲ್ಕೋತೀವಿ, ಖುಷಿಯಿಂದ ಸರ್ಜರಿ ಆಗುತ್ತೆ. ಆ ಪೇನ್ ಏನೇ ಇದ್ರೂ ಅದು ಹ್ಯಾಪಿ ಪೇನ್ ಅಂತ ಹೇಳ್ಬೋದು. ಇದೇನ್ ಹೇಳ್ತಿದ್ರೆ ಇದೆಲ್ಲ ನಮಗ್ ಗೊತ್ತಾಗಿರೋದು ಅಂದ್ರೆ ಅಫ್ಕೋರ್ಸ್ ಒಂದು ಮೂವಿ, ನಾನು ಅವನ ಆ ಮೂವಿಯಿಂದ. ಸೊ ಅದೇ ತರನೇ ಖಂಡಿತ. ಅಂದ್ರೆ ಇವಾಗ ಟೆಕ್ನಾಲಜಿ ತುಂಬಾ ಮುಂದೆ ಹೊರದಿರೋದ್ರಿಂದ ಇವಾಗೆಲ್ಲ ಇದು ನಮ್ಮ ಮಾಡಿ ಅನಸ್ಥೆಟಿಕ್ ಎಲ್ಲ ಕೊಟ್ಟು ಮಾಡೋದು, ಅದು ಅಷ್ಟು ಭಯಾನಕವಾಗಿರಲ್ಲ. ಬಟ್ ಅದಾದ್ಮೇಲೆ ಇದೆ ಅಲ್ಲ, ಆ ಪೇನ್ ಇದ್ದೇ ಇರುತ್ತೆ. ಪೇನು ನಮಗೆಲ್ಲ, ನಮ್ಮ ಆಸ್ ಎ ಟ್ರಾನ್ಸ್ಜೆಂಡರ್ಸ್ ಯಾರ್ಯಾರೇ ಆ ಪ್ರಾಸೆಸ್ಗೆ ಹೋದ್ರೂ ಅದು ಹ್ಯಾಪಿ ಪೇನೇ. ಅದು ಖುಷಿ ಇರುತ್ತೆ. ಅದೇ ಒಂದು ಮಗುನ ಇದನ್ನ ಡೆಲಿವರಿ ಮಾಡ್ಬೇಕಾದ್ರೆ ಪೇನ್ ಅನ್ಭವಿಸ್ತಾರಲ್ಲ ತಾಯಿ, ಅದೇ ಪೇನ್ ನಮ್ಗೆ ಆಗ್ತಿರುತ್ತೆ. ಬಟ್ ತಾಯಿ ಖುಷಿ ಆಗ್ತಿರುತ್ತಲ್ಲ, ಹಂಗೆ ನಮ್ಗೂ ಖುಷಿ ಆಗ್ತಿರುತ್ತೆ. ಓಕೆ, ಈಗ ಒಂದು ಏನಾದ್ರು ಏನಂತಾರೆ ಕ್ಯೂಟ್ ಆಗಿರೋ ವಿಷಯ ಮಾತಾಡೋದು ಏನಂದ್ರೆ ಅದು, ಸೊ ಲವ್ ಸ್ಟೋರಿ ಇದೆ ಅಂತ ನಾವು ಕೇಳಿದ್ವಿ, ಹೇಳ್ತೀರಾ ಲವ್ ಸ್ಟೋರಿ? ಹೌದು ಇದೆ. ಅದೇ ಹೇಳಿ, ಅದನ್ನೇ ನಾನೇ ಲವ್ ಮಾಡ್ಕೊಂಡಿದ್ದೆ. ಸ್ಮಾರ್ಟ್ ಆನ್ಸರ್. ಮಂಜುನಾಥ್ ನೀತುಗೆ ಲವ್ ಮಾಡಿದ. ಇದು ತುಂಬಾ ಸ್ಮಾರ್ಟ್ ಆನ್ಸರ್. ಇದನ್ನ ಬಿಟ್ಟು ಬೇರೆ ಕ್ರಶ್ ಲವ್ ಎಲ್ಲ ಇದೆ? ಇಲ್ಲ, ನಂದು ಲೈಫ್ ಅಲ್ಲಿ ಏನ್ ಗೊತ್ತಾ, ಹ್ಯಾಪಿ ಆಗಿರ್ಬೇಕು. ಈಗ ನನ್ನನ್ನ ಯಾರು ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ವ್ಯಕ್ತಿ ಟ್ರೂಲಿ ನನ್ನ ಒಂದು ಕ್ಯಾರೆಕ್ಟರ್ನ, ನನ್ನ ಒಂದು ಈ ಬಾಡಿನ ಇಷ್ಟಪಡ್ತಾರೆ, ಅಂದ್ರೆ ಯಾವುದೂ ಹಿಂಜರಿಕೆ ಇಲ್ಲದೆ, ಸೊಸೈಟಿ ಭಯ ಪಡದೆ ಯಾವ ವ್ಯಕ್ತಿ ಬರ್ತಾರೆ ಆ ವ್ಯಕ್ತಿನ ನಾನು ಖಂಡಿತ ಇಷ್ಟಪಟ್ಟು ಮದುವೆ ಆಗೋ ಪ್ಲ್ಯಾನ್ಸ್ ಇದೆ. ಬಟ್ ಇವಾಗ ನಂದು ಮೇನ್ ಇರೋದು ಕೆರಿಯರ್ ಓರಿಯೆಂಟೆಡ್. ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕು. ಇನ್ನೂ ಇದೇನು ಮಾಡಿಲ್ಲ ನಾವು, ಇನ್ನೂ ಸ್ಟೆಪ್ಪಿಂಗ್ ಸ್ಟೋನ್ ಥರ ಆಗ್ತಾ ಇದೆ, ಮುಂದೆ ಆಗಲಿ ಅನ್ನೋದು ನನ್ನ ಇಷ್ಟ. ಹಾಗಾಗಿ ಗೋ ವಿತ್ ದ ಫ್ಲೋ ಅನ್ನೋ ಕ್ಯಾರೆಕ್ಟರ್. ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಯಾಕೆ ಇಷ್ಟು ಬೇಜಾರೆಲ್ಲ ಹೇಳ್ತೀರಾ? ಬೇಜಾರಿಲ್ಲ ಮೇಡಮ್, ಖುಷಿಯಲ್ಲಿ ಹೇಳ್ತಾ ಇದ್ದೀನಿ. ನೀವು ನೋಡಿದ್ರಿ ಅಲ್ಲ, ಅರೇಂಜ್ ಮ್ಯಾರೇಜ್ ಲವ್ ಮಾಡಕ್ಕೆ ಅವಕಾಶ ಇಲ್ಲ. ಬಟ್ ಇವ್ರು ಹಿಂಗಿರ್ತಾರೆ ಮನೆಯಲ್ಲಿ, ಅವ್ರ ವೈಫ್ ಜೊತೆ ಮಾಡೋ ಕಾನ್ವರ್ಸೇಷನ್ ಇದು ಲವ್ ಸ್ಟೋರಿ ತರಾನೇ ಅನ್ಸುತ್ತೆ. ಲವ್ ಮಾಡಿ ಮದುವೆ ಆಗಿದಾರ ತರಲೆ ಅಂದ್ರೆ ಅಷ್ಟು ಪ್ರೀತಿ. ಅವ್ರ ಹಸ್ಬೆಂಡ್ ಇದ್ರಲ್ಲಿದ್ದಾಗ ಅವ್ರಿಗೆ ಯಾವಾಗ ಬರ್ತಾರೆ ಏನು ಅನ್ನೋ ಥರನೇ ಅವರು ಮಿಸ್ ಮಾಡ್ಕೋತಾ ಇದ್ರು. ಅಷ್ಟೇ ಪ್ರೀತಿ ಕೊಡ್ತಾರೆ ಅವರು. ನಮ್ಮ ಕಡೆ ಹಂಗೆ ಗಂಡ ಹೆಂಡತಿ ಅಂದರೆ ಆ ಬಾಂಧವ್ಯ ಇರುತ್ತೆ, ಆ ಒಂದು ಪ್ರೀತಿ ಇರುತ್ತೆ. ಸೊ ಅದೇ ಪ್ರೀತಿ ಇವ್ರ ಫ್ಯಾಮಿಲಿಲೂ ನೋಡಿದ್ವಿ. ಏನೋ ಹೇಳಕ್ ಬಂದ್ರಿ, ಟೈಮ್ ಇರ್ಲಿಲ್ಲ ಅಂತ ಏನೋ ಹೇಳಕ್ ಬಂದ್ರಿ ಅಲ್ಲ ಮೇಡಮ್. ನನಗೆ ದುಡಿಮೆ ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ಈ ಥರದೊಂದು ಗೋಲಲ್ಲಿ ಇದ್ದವ್ ನಾನು. ಮತ್ತು ನಾನು ಊರು ಬಿಟ್ಟು ಬಂದವನು. ನಮಗೆಲ್ಲ ಯಾವ ಹುಡುಗಿರು ಬೀಳ್ತಾರೆ ಅನ್ನೋದು ಇದೇ ಇಂಟೆನ್ಷನ್ ಇರುತ್ತಲ್ವ. ನಾನೆಲ್ಲ ಹುಡುಗಿರ ಹಿಂದೆ ಹೋಗಿ ಲವ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರೆ ಇವತ್ತು ಗೋಲ್ಡ್ ಸುರೇಶ್ ಆಗಿರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಎಲ್ಲ ಹೆಸರು ಸಿಕ್ಕಾಗ ಎಲ್ಲ ಆದಾಗ ಒಂದು ನಮ್ಮದೇ ಒಂದು ಡೆಸ್ಟಿನೇಷನ್ ಅಂತ ಬರ್ತಿರುತ್ತೆ. ಈ ಲೈನ್ ಇಲ್ಲಿಗೆ ನಿನ್ನ ಜೀವನದ ಇನ್ನೊಂದು ಅಧ್ಯಾಯ ಪ್ರಾರಂಭವಾಗುತ್ತೆ ಅಂತ. ಅದು ನನ್ನ ಮದುವೆ ಘಟ್ಟ. ಆವಾಗ ಇನ್ನೊಬ್ರು ಬಂದು ನನ್ನ ಲೈಫಿಗೆ ಜಾಯ್ನ್ ಆಗ್ತಾರೆ. ಇಷ್ಟು ದಿನ ನಾನು ಒಬ್ಬನೇ ಮಾಡ್ತಾ ಇರ್ತೀನಿ, ಒಬ್ಬನೇ ಏನೇ ನಿರ್ಧಾರ ತೊಗೊಂಡ್ರು ಏನೇ ಮಾಡಿದ್ರು ಒಬ್ಬನೇ ಮಾಡಬೇಕಾಗಿರುತ್ತೆ. ಆವಾಗ ಅವರು ಬಂದು ಜೊತೆ ಕೂಡಿದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದ್ರ ಕಡೆ ನನ್ನ ಗಮನ ಇತ್ತು. ಬಿಟ್ಟರೆ ನಾನು ಲವ್ ಮಾಡಬೇಕು, ನಾನು ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಕು ಅನ್ನೋದು ಯಾವತ್ತೂ ನನಗೆ ಅದು ಇರಲಿಲ್ಲ ತಲೆಯಲ್ಲಿ. ಇವತ್ತು ಕೂಡ ನನ್ನ ಧರ್ಮಪತ್ನಿಗೆ ನಾನು ಎಷ್ಟು ಸಮಯ ಕೊಡ್ತೀನಿ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ನನ್ನ ಬಿಸ್ನೆಸ್ಗೆ ನಾನು ಗಮನ ಕೊಡ್ತೀನಿ. ಅದರಲ್ಲಿ ಏನು ಡಿಸ್ಟರ್ಬೆನ್ಸ್ ಆ ಥರ ಏನಿರಲ್ಲ, ನಿಮ್ಗೆ ಸಪೋರ್ಟಿಂಗ್ ಆಗಿರ್ತಾರೆ. ಅಂದರೆ ಟೈಮ್ ಕೊಡಲಿಲ್ಲ ಅಂತಂದರೆ ಜಗಳ ಆಡ್ತಾರೆ? ಇಲ್ಲ ಮೇಡಮ್, ನಾನು ತುಂಬ ಟೈಮ್ ಕೊಟ್ಟು ತುಂಬ ಕಮ್ಮಿ ಅವರಿಗೆ. ನನ್ನ ಬಿಸ್ನೆಸ್ಗೆ ನಾನು ಜಾಸ್ತಿ ಟೈಮ್ ಕೊಟ್ಟಿದ್ದು. ನನ್ನ ತಂಗಿ ಹೇಳ್ತಿರ್ತಾರೆ ಟೈಮ್ ಕೊಡು ಫಸ್ಟ್, ಟೈಮ್ ಕೊಡು ಅಂತ.
ಪ್ರಯತ್ನ ಮಾಡ್ತಾ ಇದ್ದೀನಿ ಟೈಮ್. ಏನು ಗಿಫ್ಟ್ ಕೊಟ್ರಿ ಹಾಗಿದ್ರೆ? ವೆಡ್ಡಿಂಗ್ ಆನಿವರ್ಸರಿ ಅಂತೂ ಬಿಗ್ ಬಾಸ್ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಬಿಡ್ರಿ. ಸೊ ಆಚೆ ಬಂದ್ಮೇಲೆ ಏನು ಗಿಫ್ಟ್ ಕೊಟ್ರಿ ಹಾಗಿದ್ರೆ? ಎಲ್ಲಿ ಮೇಡಮ್ ನೀವು ಬಿಡೋದೇ ಇವರೇ ಇಲ್ವಲ್ಲ ಗಿಫ್ಟ್ ಅಲ್ಲ, ಇವರೇ ಗೋಲ್ಡ್ ಅಲ್ಲ, ಅದಕ್ಕೆ ಗೋಲ್ಡ್ ಸುರೇಶ್ ಅಂತ. ನಮಗೆ ಎಲ್ಲಿ ನೀವು ಗಿಫ್ಟ್ ಕೊಡಕ್ ಬಿಡ್ತೀರಾ? ಏನ್ ಮಾಡಿದ್ರಿ ಸರ್? ಎಲ್ಲಾ ಮೀಡಿಯಾದವರು ದಿನ ಮೀಡಿಯಾದವ್ರು ಬಂದಾಗ ನಮ್ಗೆ ಇಂಟರ್ವ್ಯೂ ಕೊಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಮತ್ತೆ ಅಭಿಮಾನಿಗಳು ಬರ್ತಾರೆ, ಜನಗಳು ಬರ್ತಾರೆ, ಪ್ರೀತಿಯ ಮನೆ ಮಗ ಅಂತ ನನ್ನ ಸ್ವೀಕಾರ ಮಾಡಿರೋಂಥವ್ರು ಬಂದಾಗ ಅವ್ರ ಜೊತೆಗೆ ನಾನು ಟೈಮ್ ಕೊಡ್ತಾ ಇರ್ತೀನಿ. ಅದಕ್ಕೆ ಧರ್ಮಪದಿಗೆ ಏನೋ ಟೈಮ್ ಕೊಡೋಕ್ಕಾಗಿಲ್ಲ, ಕೊಡ್ತೀನಿ. ಕೊಡ್ಬೇಕು. ಹೌದು, ಪಾಪ ಅವ್ರು ನೋಡೋಕ್ಕೆ ಆಕ್ಚುಲಿ ಸೈಲೆಂಟ್ ಅಂತ ಅನ್ಸ್ತಾರೆ. ಮೇ ಬಿ ಏನು ಕೇಳಲ್ಲ, ಏನು ಹೇಳಲ್ಲ ಅಂತ ಅನ್ಸುತ್ತೆ. ಸೈಲೆಂಟ್ ಅಲ್ಲ. ಇಲ್ಲಿವರೆಗೆ ಮದುವೆಗೆ 4 ವರ್ಷ ಆದರೂ ಯಾವತ್ತೂ ಕೂಡ ಏನು ಬೇಕು ಅಂತ ಬೇಡ್ದವಳಲ್ಲ, ಏನು ಇನ್ನೊಂದು ನಾವು ಮಾಡೋಣ ಅಂತ ಯಾವತ್ತೂ ಹೇಳ್ದಳಲ್ಲ. ನಾನೇನೇ ಮಾಡೋದಕ್ಕೆ ಅದ್ರ ಜೊತೆ ನಿಂತ್ಕೊಂತಾಳೆ. ಅವಳು ಹೇಳ್ತಾಳೆ, ಸಾಕು ಒಬ್ಬಳು ಹೆಣ್ಮಗಳಿದ್ದಾಳೆ, ಎಷ್ಟು ದುಡಿತೀರಾ, ಸಾಕು ಮಾಡಿದ್ದಂತಾಳೆ. ನಾನು ನನಗೋಸ್ಕರ ದುಡಿದ್ರೆ ಅಂದ್ರೆ ನನ್ನನ್ನು ನಂಬ್ಕೊಂಡು ನನ್ನ ಅಕ್ಕಪಕ್ಕದಲ್ಲಿ ಇರೋರಿಗೋಸ್ಕರ ನಾನು ಮಾಡಲೇಬೇಕಲ್ವ. ಒಂದು ಉದ್ದೇಶ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆಗುವಷ್ಟು ದಿನ ನಾನು ಮಾಡ್ತೀನಿ. ಆಕ್ಚುಲಿ ಪಾಪು ಎಷ್ಟು ನೀವು ಬಿಗ್ ಬಾಸ್ 11 ತಿಂಗಳು ಏನೋ ಅಲ್ಲ ಬಿಗ್ ಬಾಸ್ ಹೋದಾಗ? ಈಗ ಬರೋ ಭಾನುವಾರಕ್ಕೆ 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷ ಅಂದ್ರೆ ಒಂದು 8-7 ಮಂತ್ ಇದ್ಲು ನೀವು ಬಿಗ್ ಬಾಸ್ ಹೋದಾಗ. ತುಂಬಾ ಮಿಸ್ ಮಾಡ್ಕೊಂಡ್ರಿ ನಾವು ಅವಳನ್ನ ಬಿಟ್ಟು ಹೋಗಿದ್ದು. ಏನ್ ಹೆಸರು ಇಟ್ಟಿದ್ದೀರಾ ಪಾಪುಗೆ? ಆರೋಹಿ. UI ಮೂವಿಯಲ್ಲಿ ಆಕ್ಟ್ ಮಾಡಿದ್ದೀರಾ ಉಪೇಂದ್ರ ಸರ್ ಜೊತೆ, ಆ ಫೀಲ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಯಾಕಂದರೆ ಎಷ್ಟೊಂದು ಆರ್ಟಿಸ್ಟ್ಗಳ ಕನಸಾಗಿರುತ್ತೆ ಅವ್ರ ಜೊತೆಗೆ ಸ್ಕ್ರೀನ್ ಹಂಚ್ಕೋಬೇಕು, ಅವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು. ಆ ಒಂದು ಅವಕಾಶ ನನಗೆ ಸಿಗ್ತಲ್ಲ, ಅದು ಲೈಕ್ ಶೂಟಿಂಗ್ ಸ್ಪಾಟಲ್ಲಿ ನಮಗೇನು ಹೇಳಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ, ಏನು ನಮ್ಮ ಕ್ಯಾರೆಕ್ಟರ್ ಏನು ಹೇಗಿರುತ್ತೆ. ನಾನು ಹೋಗಿ ಆ ಡ್ರೆಸ್ ಎಲ್ಲ ಕೊಟ್ಟಾಗ ನಮ್ಗೆ ಶಾಕು. ಸರ್ ಹೇಳಿದ್ದೊಂದೇ, ಕೆಳಗಡೆ ನಡ್ಕೊಂಬರಮ್ಮ, ಫುಲ್ ಆ್ಯಟಿಟ್ಯೂಡಲ್ಲಿರು ಅಷ್ಟೇ, ಎಲ್ಲೂ ನಗಕ್ಕೆ ಹೋಗ್ಬಾರ್ದು, ಫುಲ್ ಸ್ಟ್ರಿಕ್ಟ್ ಆಗಿರಬೇಕು, ಹಂಗೆ ಅಂತ ಅವ್ರು ಹೇಳಿದ ಡೈರೆಕ್ಷನ್ ಮಾಡ್ತಿದ್ವಿ. ನೀವು ನೋಡಿದ ಹಾಗೆ ಚೆನ್ನಾಗಿ ಬಂದಿದೆ. ಸೊ ಅಪ್ರಿಷಿಯೇಷನ್ ಸಿಕ್ಕಿದೆ, ಜನ ಎಲ್ಲ ಬಂದು ತುಂಬ ಚೆನ್ನಾಗಿ ವಾಕ್ ಮಾಡಿದ್ದೀರಾ ಸರ್ ಜೊತೆಗೆ. ಅದೊಂದು ಡ್ರೀಮ್ ಕಮ್ ಟ್ರೂ ಥರ. ನಾನು ಅಂದ್ಕೊಂಡೇ ಇಲ್ಲಲ್ಲ ನನ್ನ ಲೈಫ್ ಇಷ್ಟೆಲ್ಲ ಆಗುತ್ತೆ ಅಂತ. ಸೊ ನಾನು ಮೊದಲು ಅನ್ಕೋತಿದ್ದೆ, ನಾನು ಅವಾಗಲೇ ಹೇಳ್ದಂಗೆ ಒಂದು ಯಾವುದೋ ಸ್ಕ್ರೀನ್ ನೋಡಿದಾಗ ಓಕೆ ನಾನು ಈ ಥರ ಎಕ್ಸ್ಪ್ರೆಷನ್ಸ್ ಕೊಡ್ಬೋದಾ, ನಾನು ಈ ಥರ ಆ್ಯಕ್ಟ್ರೆಸ್ ಆಗ್ಬೋದಾ ಅಂತ. ಆ ಟೈಮಲ್ಲೆಲ್ಲ ನಮ್ಮ ಹಾರ್ಮೋನ್ಸ್ ಚೇಂಜ್ ಆಗ್ತಿರುತ್ತೆ, ತುಂಬ ಡಿಪ್ರೆಷನ್ಸ್ಗೆಲ್ಲ ಹೋಗ್ತಿದ್ದೆ. ಆವಾಗ ನನಗೆ ಗೊತ್ತಾಯಿತು, ಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಮಗೊಂದು ವಿಷನ್ ಬರುತ್ತೆ, ನಮಗೊಂದು ಸ್ಟೇಬಲ್ ಬರುತ್ತೆ ನಮ್ಮಲ್ಲೇ. ಸೊ ಅದೆಲ್ಲ ಮಾಡ್ಕೊಂಡು ಬಂದೆ. ಒಂದು ವಿಷನ್ ಇತ್ತು, ಓಕೆ ಇದೆಲ್ಲ ಮಾಡಬೇಕು ಅಂತ. ಇಟ್ಸ್ ಬಿಕಮ್ ಅ ಡ್ರೀಮ್ ಕಮ್ ಟ್ರೂ. ಸರ್ ಜೊತೆಗೆ ಇವಾಗ ಆ್ಯಕ್ಟ್ ಮಾಡ್ತಿದ್ದೀನಿ, ಒಂದು ಸ್ಕ್ರೀನ್ ಹಂಚ್ಕೊತಿದ್ದೀನಿ ಅಂದರೆ ಇದೆಲ್ಲ ಕನಸಾಗಿತ್ತು, ಕನಸೆಲ್ಲ ನನಸಾಗಿದೆ. ನೆಕ್ಸ್ಟ್ ತೆಲುಗು ಮೂವಿನೂ ಮಾಡ್ತಾ ಇದ್ದೀರಾ? ತೆಲುಗು ಮಾಡಿದ್ದೀನಿ, ಒಂದು ಝಾನ್ಸಿ ಅಂತೇಳಿ ಡಿಸ್ನಿ ಹಾಟ್ಸ್ಟಾರಲ್ಲಿ ಆಸ್ ಅ ವಿಲನ್ ಆಗಿ ಮಾಡಿದ್ದು, ಝಾನ್ಸಿ ಅಂತೇಳಿ. ಅದು ಒಂದು ಒಳ್ಳೆ ರೋಲು, ಅಂಜಲಿ ಅವ್ರ ಜೊತೆಗೆ ಮಾಡಿದ್ದು. ಫುಲ್ ರಾ ಕ್ಯಾರೆಕ್ಟರ್ ಅದು, ತುಂಬ ಲೇಡಿ ಡಾನ್ ಥರ. ಗೋವಾದಲ್ಲೆಲ್ಲ ಶೂಟ್ ಆಯಿತು. ಇಟ್ ಕೇಮ್ ಔಟ್ ರಿಯಲಿ ಗುಡ್. ಅಂದ್ರೆ ನೆಕ್ಸ್ಟ್ ಇನ್ನು ಪ್ರಾಜೆಕ್ಟ್ಸ್ಗಳೆಲ್ಲ ಇದೆಯಾ, ಮೂವಿ ಸೀರಿಯಲ್? ಬರ್ತಾ ಇದೆ. ಅಂದ್ರೆ ಇವಾಗ ನಮ್ದು ಹೆಂಗಾಗುತ್ತಂದ್ರೆ ಎಸ್ ಎ ಟ್ರಾನ್ಸ್ಜೆಂಡರ್ ಆಗಿರೋದ್ರಿಂದ ಆ ಥರ ಕ್ಯಾರೆಕ್ಟರ್ಸ್ ಇದ್ದಾಗ, ಆ ಥರ ಕ್ಯಾರೆಕ್ಟರ್ ಬೇಕು ಅಂದಾಗ ನಮ್ಗೆ ಕಾಸ್ಟ್ ಮಾಡ್ಕೋತಾರೆ. ಸೊ ಹಾಗಾಗಿ ನನ್ಗೇನು ರಿಗ್ರೆಟ್ಸ್ ಇಲ್ಲ, ಬಂದ್ರೆ ಮಾಡೇ ಮಾಡ್ತೀನಿ, ಬಂದಿಲ್ಲ ಅಂದ್ರೂ ಓಕೆ. ನನ್ನ ಬಿಸ್ನೆಸ್ ಇದೆ. ಹೇಗೆ ನಡೀತಾ ಇದೆ ಟ್ಯಾಟೂ ಸ್ಟುಡಿಯೋ, ಹೋಟೆಲ್ ಎಲ್ಲ? ಟ್ಯಾಟೂ ಸ್ಟುಡಿಯೋ ಸೂಪರ್ ಆಗಿ ನಡೀತಿದೆ, ಹೋಟೆಲ್ಲು ಚೆನ್ನಾಗಿ ನಡೀತಿದೆ, ನಮ್ಮ ಅಮ್ಮನೇ ನೋಡ್ಕೊಳ್ಳೋದು. ಸೊ ಅಮ್ಮನ ರುಚಿ ಯಾವಾಗ ಎಲ್ಲಿವರೆಗೂ ಇರುತ್ತೋ ನಮ್ಮ ಹೋಟೆಲ್ ಘಮಘಮವಾಗಿ ಹರಡ್ತಾನೆ ಇರುತ್ತೆ ಇಡೀ ಕರ್ನಾಟಕದಲ್ಲಿ. ಸರ್ದು ಕೂಡ ಪ್ಲಾನಿಂಗ್ ಇದೆ ಮೂವಿ ಮಾಡಬೇಕು ಅಂತ. ಎಂತ ಆಕ್ಟಿಂಗ ಅಥವಾ ಪ್ರೊಡ್ಯೂಸ್ ಮಾಡೋದಾ ಏನು ಅಂತ? ಪ್ರೊಡ್ಯೂಸ್ ಎಲ್ಲ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಯ್ಯೋ ಎಂತ ಮಾತು ಸರ್. ನನಗೇನೇ ಇದ್ರು ಸಿನಿಮಾ ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಭಾಳ ಆಸೆ ಇದೆ ನನಗೆ. ಗೌತಮ್ ಅವ್ರು ಹೇಳ್ತಿದ್ರಲ್ಲ, ಅವ್ರು ಹೆಂಗ್ ನೋಡ್ತಾರೆ ನೋಡೋ ಅನ್ನೋ ರೀತಿ. ಹೌದು, ಅವ್ರ ಲುಕ್ ಎಲ್ಲ ಇದೆ. ಸುದೀಪ್ ಸರ್ ಕೂಡ ಆಕ್ಚುಲಿ ಹೇಳಿದ್ದಾರೆ, ಯಾಕೆ ಹಂಗ್ ನೋಡ್ತೀರಾ ನೀವು ನನ್ನನ್ನು ನೋಡಿ, ಲುಕ್ ಎಲ್ಲ ಹೇಳಿದ್ದಾರೆ ಸುದೀಪ್ ಸರ್ ಕೂಡ. ಲುಕ್ ಎಲ್ಲ ಹೆದರ್ಸ್ತಿರಲ್ರಿ ನೀವು ಅಂತ ಅನ್ನೋರು ನನಗೆ. ನನಗೆ ವಿಲನ್ ಆಗ್ಬೇಕಂತ, ಒಂದು ವಿಲನ್ ಆಗಿ ಒಂದು ಸಿನಿಮಾ ಮಾಡ್ಬೇಕಂತ ಆಸೆ ಇದೆ. ಜೀವನದಲ್ಲಿ ವಿಲನ್ ಆಗ್ಬೇಕಂತ ಆಸೆ ಇಲ್ಲ, ವಿಲನ್ ಆಗಿ ಒಂದು ಸಿನಿಮಾ ಮಾಡ್ಬೇಕಂತ ಆಸೆ ಇದೆ. ಈಗ ಒಂದು ಸಿನಿಮಾ, ಒಂದು ಚಿಕ್ಕದೊಂದು ಪಾತ್ರ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ. ನೆನ್ನೆನೆ ಫಸ್ಟ್ ಸೀನ್ ಆಗಿದೆ. ಬರ್ತೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತೀರಾ? ನೋಡ್ತೀರಾ ಅತಿ ಶೀಘ್ರದಲ್ಲಿ.
ಸೊ ಈಗ ನೀವೊಂದು ಟ್ರಾನ್ಸ್ಜೆಂಡರ್ ಆಗಿ ಒಂದು ರೋಲ್ ಮಾಡೆಲ್ ಆಗಿ ಸೊ ಎಲ್ರಿಗೂ ನಿಮ್ಮದೇ ಆದ ಒಂದು ಬಿಸ್ನೆಸ್ ಮಾಡ್ತಾ ಎಲ್ರಿಗೂ ಇದು ಮಾಡ್ತಿದ್ದೀರಾ. ಬಟ್ ಸಮ್ ಅದರ್ ಸ್ವಲ್ಪ ಜನ ಹೇಗೆ ಅಂದರೆ ಈಗ ಗೊತ್ತಲ್ಲ ಹೇಗಿದೆ ಅಂತ, ಭಿಕ್ಷಾಟನ್ ಲೈಕ್ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸೊ ನಂದು ಚಿಕ್ಕ ವಯಸ್ಸಿಲ್ದಾಗ ನಾನು ಅದೇ ಹೇಳಿದ್ನಲ್ಲ, ನಾನು ನೋಡ್ತಾ ಇದ್ದೆ. ಬಟ್ ನನಗೆ ಥಾಟ್ ಬಂದಿದ್ದು, ನಾನು ಅವ್ರ ಥರ ಈಗ ಭಿಕ್ಷಾಟನೆ ಮಾಡೋದು, ಬೇರೆ ರೀತಿಲಿ ನನ್ನ ಜೀವನ ಮಾಡಬಾರ್ದು ಅನ್ನೋದು ನಂಗೆ ಮೈಂಡ್ ನಾನು ತುಂಬ ಸ್ಟ್ರಾಂಗ್ ಆಗೇ ಮಾಡ್ಕೊಂಡಿದ್ದೆ. ನಾನು ಮನೆಯವ್ರ ಜೊತೆನೇ ಇರಬೇಕು, ಮನೆಯವ್ರ ಜೊತೆನೇ ಜೀವನ ಮಾಡಬೇಕು ಅನ್ನೋದೊಂದು ಆ ಮೈಂಡ್ ಸೆಟ್ ಇತ್ತು. ಸೊ ನಾನು ಬೇರೆಯವ್ರಿಗೂ ಹೇಳೋದೇನೆಂದರೆ, ಈಗ ಅವ್ರಿಗೆ ಹೇಳೋದಕ್ಕಿಂತ ಈಗ ಎಷ್ಟೊಂದು ಜನ ಎಜುಕೇಟ್ ಆಗ್ತಿದ್ದಾರೆ ಎಲ್ಲ ಕಡೆಯೂ. ಸೊ ಇವಾಗ ಎಕ್ಸೆಪ್ಟೆನ್ಸ್ ಸಿಕ್ಕಾಗ, ಒಂದು ಸೊಸೈಟಿಲಿ ಎಕ್ಸೆಪ್ಟೆನ್ಸ್ ಸಿಕ್ಕಾಗ, ಒಂದು ಟ್ರಾನ್ಸ್ಜೆಂಡರು ಅಥವಾ ಗೇನು ಲೆಸ್ಬಿಯನ್ನೋ ಮನೆ ಒಳಗಡೆ ಇದ್ದಾಗ ಅವ್ರಿಗೆ ಪ್ರೀತಿ ಸಿಕ್ಕಾಗ ಅವ್ರ ಥಾಟ್ ಬೇರೆ ಕಡೆ ಹೋಗಲ್ಲ. ಅವ್ರಿಗೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆಯಾಗಿ ಬದುಕಬೇಕು ಅನ್ನೋದೊಂದು ಥಾಟ್ ಬರುತ್ತೆ. ಅವರು ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ. ನೀವು ಎಜುಕೇಷನ್ ಇದ್ದಾಗ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ನೀವು ಸರ್ವೈವ್ ಆಗ್ಬೋದು. ಆ ಎಜುಕೇಷನ್ನೇ ಸಿಕ್ಕಿಲ್ಲ ಅಂದರೆ ಅವ್ರು ರೋಡ್ ಬರಬೇಕಾಗುತ್ತೆ. ರೋಡ್ ಬಂದಾಗ ಏನು ಮಾಡಬೇಕಾಗುತ್ತೆ? ಭಿಕ್ಷಾಟನೆ ಮಾಡಬೇಕಾಗುತ್ತೆ. ಬಟ್ ನಂಗೆ ಆ ಸೆನ್ಸ್ ಇತ್ತು, ಎಜುಕೇಷನ್ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಒಂದು ಕಲೆ ಅಂತ ಇದ್ದಾಗ ಅದು ನನ್ನ ಯಾವತ್ತೂ ಕಾಪಾಡುತ್ತೆ ಅನ್ನೋದೊಂದು ಥಾಟ್ ಪ್ರೊಸೆಸ್ ಇತ್ತು. ನನ್ನ ಚಿತ್ರಕಲೆನೇ ನನಗೆ ಇಲ್ಲಿವರೆಗೂ ನನಗೊಂದು ಹೆಸರು ತಂದು ಕೊಟ್ಟಿದೆ. ಫಸ್ಟ್ ನಾನು ಈಗ ಒಂದು ಟ್ಯಾಟೂ ಹಾಕಿದಾಗ ಆ ಟ್ಯಾಟೂ ಹಾಕಿದ್ದು ಯಾರು ಅಂತ ಬರುತ್ತೆ, ಜೆಂಡರ್ ನೋಡಲ್ಲ. ಸೊ ಆ ರೀತಿ ನನ್ನ ಒಂದು ವ್ಯಕ್ತಿತ್ವ, ನನ್ನ ಒಂದು ಕ್ಯಾರೆಕ್ಟರ್ ಫಸ್ಟ್ ತೊಗೊಂಬರೋಣ ಅಂತ ನಾನು ಆ್ಯಸ್ ಅ ಟ್ಯಾಟೂ ಆರ್ಟಿಸ್ಟ್ ಆಗಿದ್ದು. ಸೊ ಹಾಗೆ ಎಜುಕೇಷನ್ ಮಾಡಿಕೊಂಡು ಒಂದು ಒಳ್ಳೆಯ ವ್ಯಕ್ತಿ ಆದಾಗ ಎಲ್ಲರೂ ಅವ್ರವ್ರ ಮನೇಲಿ ಇರ್ಬೋದು, ಒಂದು ಒಳ್ಳೆ ಜೀವನ ಕಟ್ಕೋಬೋದು. ಸೊ ಅವರು ಜೀವನದಲ್ಲಿ ಎಲ್ಲ ಪ್ರಜೆಗಳಂತೆ ಬದುಕ್ಬೋದು. ಅಷ್ಟೇ ಹೇಳಕ್ ಇಷ್ಟ. ಇಲ್ಲಿ ಎರಡು ಕಡೆನೂ ಇರುತ್ತೆ. ನಮ್ಮ ಕಮ್ಯುನಿಟಿಯವರು ಅವ್ರ ಮೈಂಡ್ ಸ್ಟೇಬಲ್ ಮಾಡ್ಕೊಂಡು, ಓಕೆ ನಾನು ಉತ್ತಮ ಜೀವನ ಕಟ್ಕೋಬೇಕು ಅಂತ ಅವರು ನಿರ್ಧಾರ ತಗೋಬೇಕು. ಈ ಕಡೆ ನಮ್ಮ ಸಮಾಜದಲ್ಲಿ ನಮ್ಮ ಜನರೇನಿದ್ದಾರೆ ಎಲ್ಲರೂ ಅರ್ಥ ಮಾಡಿಕೊಂಡು ಅವ್ರಿಗೂ ಪ್ರೀತಿ ಕೊಟ್ಟು ಅವ್ರಿಗೂ ಎಜುಕೇಷನ್ ಮಾಡಕ್ಕೆ ಬಿಟ್ಟು ಅವ್ರ ತನ ಅವ್ರು ಹೆಂಗಿದ್ದಾರೆ ಅವ್ರನ್ನ ಹಂಗೆ ಬಿಟ್ಟು ಜೀವನ ಮಾಡಕ್ಕೆ ಬಿಟ್ಟಾಗ ಒಂದು ಒಳ್ಳೆ ಸಮಾಜ ಕಟ್ಬೋದು ಅಂತ. ನೀವು ಇದೆ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂದ್ಕೊಂಡಾಗ ಯಾರನ್ನಾರು ಹೋಗಿ ಸಜೆಷನ್ ಕೇಳಿದ್ದೀರಾ? ಆಲ್ರೆಡಿ ಆಗಿರ್ತಾರಲ್ಲ ಅವ್ರನ್ನ? ಅದೇ ನಮ್ಮ ಕಮ್ಯುನಿಟಿನ ಮೀಟ್ ಮಾಡಿದೆ ಕಬ್ಬನ್ ಪಾರ್ಕಲ್ಲಿ. ನಮ್ಮ ಜೀವಾ ಗುರು ಅಂತೇಳಿ ಅವ್ರು ಕೂತಿದ್ರು. ನಾನು ಹೋಗಿ ಅವ್ರನ್ನ ಮಾತಾಡಿಸಿದಾಗ, ನೀ ಇಲ್ಲೆಲ್ಲ ಬರೋಕ್ಕೆ ಹೋಗಬೇಡ, ನೀನು ಒಂದು ಈಗ ಎಜುಕೇಷನ್ ಮಾಡ್ತಿದ್ಯಾ, ಒಳ್ಳೆ ಎಜುಕೇಷನ್ ಮಾಡು, ಚೆನ್ನಾಗಾಗು ಅಂತ ಅವ್ರು ಹೇಳಿದರು. ಅವಾಗ ನನಗೆ ಆ ಥಾಟ್ ಇತ್ತು, ನಿಂಗೆ ಮುಂದೆ ನೀನು ಕನ್ವರ್ಟ್ ಆಗಬೇಕು ಅಂತ ನಿನಗೆ ಇಷ್ಟ ಆದಾಗ ನೀನು ನನ್ನ ಹತ್ರ ಬಾ, ನಿನಗೆ ಹೇಳ್ತೀನಿ ಅಂದರು. ಹಾಗೆ ನಾನು ಎಲ್ಲ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿ ಅವ್ರ ಹತ್ರ ಹೋದೆ. ಅವರು ಒಂದು ಒಳ್ಳೆ ದಾರಿ ತೋರಿಸಿದ್ರು. ಸೊ ಹಾಗೆ ಅದೇ ಒಂದು ಗುರು ಇರಬೇಕು ಅಂತಾರಲ್ಲ, ಹಾಗೆ ನಮ್ಮ ಕಮ್ಯುನಿಟಿಲಿ ಒಂದು ತಾಯಿ ಅವರು. ನಿಮ್ಮ ಹತ್ರನೂ ಯಾರು ಬಂದು ಸಜೆಷನ್ ಏನಾದ್ರು ಕೇಳಿದಾರಾ ಈ ಥರ ಕನ್ವರ್ಟ್ ಆಗಬೇಕು ಅಂತ ಹೇಳಿ? ತುಂಬ ಜನ ಕೇಳ್ತಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ಸ್ಟೇಬಲ್ ಆಗಿರ್ರಿ, ಕೆಟ್ಟ ದಾರಿ ತುಳಿಯೋಕೆ ಹೋಗ್ಬೇಡಿ, ಎಜುಕೇಷನ್ ಮಾಡಿ, ಮನೆಯವ್ರನ್ನ ಪ್ರೀತಿಸಿ. ನೀವು ಅವರಿಗೆ ಒಳ್ಳೆ ಜೀವನ ಕಟ್ಕೊಂಡು ನೀವು ಒಳ್ಳೆ ಜೀವನ ಮಾಡಿದಾಗ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಮನೆಯವರು. ಸೊ ಅವಾಗ ಒಳ್ಳೆ ಜೀವನ ಮಾಡ್ಬೋದು ಅಂತ. ಸರ್, ಗಿನ್ನಿಸ್ ದಾಖಲೆ ಎಲ್ಲಿಗೆ ಏನಾದರೂ ಶುರು ಮಾಡಿದ್ದೀರಾ ಸರ್? ಒಂದು ಕ್ಯೂರಿಯಾಸಿಟಿಗೆ. ಇದೆ ಮೇಡಮ್, ಪ್ರೋಸೆಸ್ಸಲ್ಲಿದೆ. ಇವಾಗ ಬಿಗ್ ಬಾಸ್ ಮುಗಿದಿದೆ, ಇನ್ನು ಫಿನಾಲೆ ಮುಗಿದಿಲ್ಲ. ಫಿನಾಲೆ ಮುಗಿಲಿ, ಮುಂದಿನ ಬಿಗ್ ಬಾಸ್ ಅಷ್ಟೊತ್ತಿಗೆ ದಾಖಲೆ ಆಗುತ್ತೆ. ಓಕೆ, ಅವಾಗ ಅದೇ ಹಳೆ ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಮನೆ ಒಳಗೆ ಕಳಿಸಿದಾಗ ಗೋ ಶರ್ಟ್ ಹಾಕೊಂಡೇ ಹೋಗಬೇಕು ಸರ್. ಓಕೆ, ನಿಮ್ಮ ಹೇಳಿದಾಗೆ ನಿಮ್ಮ ಬಾಯಾರಿಕೆಯಿಂದ ಆ ಥರನೇ ಆಗಲಿ ಅಂತ ನಾನು 2025 ಅರಸು. ಹೇಗಿತ್ತು ಸರ್ 2024 ಆಗಿದ್ರೆ? ಒಂದು ಹೊಸ ಜರ್ನಿ ಇತ್ತು, ಹೊಸ ಫ್ಯಾಮಿಲಿ ಕೊಟ್ಟಿದೆ. ಕರ್ನಾಟಕ ತುಂಬ ನನ್ನ ಫ್ಯಾಮ್ಲಿಯವರಿದ್ದಾರೆ. ಎಲ್ಲೇ ಒಂದು ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅಷ್ಟೇ, ಒಂದು ಹಳ್ಳಿಗೆ ಹೋದರೂ ಕೂಡ ಅಷ್ಟೇ, ನಮ್ಮ ಮನೆ ಮಗ ಅಂತ ಸ್ವೀಕಾರ ಮಾಡಿದ್ದಾರೆ. ಆ ಥರ ಒಂದು ದೊಡ್ಡ ಫ್ಯಾಮ್ಲಿ ಸಿಕ್ಕಿದ ಖುಷಿಯಲ್ಲಿ ನಾನಿದ್ದೀನಿ. ಅದನ್ನು ಉಳಿಸ್ಕೊಂಡು ಹೋಗೋದು 2025 ನನ್ನ ಉದ್ದೇಶಗಳಾಗಿದೆ. ಹೊಸ ಪ್ಲ್ಯಾನ್ಸ್ಗಳಿದೆ. ಒಂದು ಫೌಂಡೇಶನ್ ಮಾಡ್ತಾ ಇದ್ದೀನಿ. ಅದರಿಂದ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಅಂತ. ಅದ್ರ ಜೊತೆಗೆ ತುಂಬ ಸ್ಪೆಷಲ್ ಅಂದರೆ ಒಂದು ಸ್ಪೆಷಲ್ ಹೋಟೆಲ್ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವೆಲ್ಲೂ ನೋಡದೇ ಇರೋಂಥ ಹೋಟೆಲು. ಆ ಥರದ ಗೈಡೆನ್ಸ್ ಎಲ್ಲ ಅದು ನನಗೆ ನಾನು ಹೇಳಿದ್ನಲ್ಲ, ನಾನು ಪ್ರತಿ ಕ್ಷಣನೂ ನಾನು ಮಾತಾಡ್ತೀನಿ. ಏನೇ ಒಂದು ಮಾಡ್ಬೇಕಾದ್ರೆ ನಾನು ಕೇಳಿ ನಿರ್ಧಾರ ಮಾಡ್ತೀವಿ. ತುಂಬ ಸ್ಪೆಷಲ್ ಹೋಟೆಲ್.
ಆಗೆಲ್ಲರೂ ನೀವು ಬರ್ತೀರಾ. ಸರ್ ನನ್ನ ಹೆಸರು ನೆನ್ಪಿಟ್ಕೊಂಡಿರಿ ಸರ್, ಬಂದು ನಿಮ್ಮ ಹೆಸರು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಟ್ರೀಟ್ಮೆಂಟ್ ಏ ಯಾವತ್ತು ಮೇಡಮ್, ಯಾವತ್ತು ಮೇಡಮ್ ಊಟದ ವಿಷಯದಲ್ಲಿ ಯಾರೇ ಬರಲಿ ಮೇಡಮ್, ಜೀವನದಲ್ಲಿ ಯಾವುದು ಕೊಟ್ಟರು ತೃಪ್ತಿ ಆಗಲ್ಲ ಮನುಷ್ಯನ, ಊಟ ಮಾತ್ರ ತೃಪ್ತಿ ಆಗೋದು. ಆ ವಿಷಯದಲ್ಲಿ ನಮ್ಮ ಮನೆ ಬಾಗಿಲು ಯಾವತ್ತೂ ಇದಿರುತ್ತೆ. ಅದನ್ನೇ ಉದ್ದೇಶ ಇಟ್ಟುಕೊಂಡು ಕಮ್ಮಿ ಬಜೆಟಲ್ಲಿ ಕಮ್ಮಿ ಒಂದು ಇದರಲ್ಲಿ ಒಳ್ಳೆ ಊಟ ಸಿಗಬೇಕು ಅನ್ನೋ ಉದ್ದೇಶ ನಮ್ಮದು. ಎಲ್ಲರಿಗೂ ಆ ಊಟ ಸಿಗ್ಲಿ ಅನ್ನೋ ಭಾವನೆ ನಮ್ದಾಗಿರೋದ್ರಿಂದ ತುಂಬ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಇನ್ನೊಂದು 2-3 ತಿಂಗಳಲ್ಲಿ ಆ ಸರ್ಪ್ರೈಸು, ಆ ಸ್ಪೆಷಲ್ ಎಲ್ರಿಗೂ ಗೊತ್ತಾಗುತ್ತೆ. ಓಕೆ, ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ, ವೆಯ್ಟ್ ಮಾಡ್ತಾ ಇರ್ತೀವಿ. ಜೊತೆಗೆ ಇಬ್ರು ಜೊತೆಗೆ ಇದೀವಿ, ಇಬ್ರು ಜೊತೆಗೆ ಸೇರಿ ಮಾಡ್ತಾ ಇದೀವಿ. ಆಕ್ಚುಲಿ ಪ್ಲಾನ್ ತುಂಬಾ ದಿನದಿಂದ ಮಾಡ್ತಾ ಇದ್ವಿ. ಇವರು ಬಿಗ್ ಬಾಸ್ ಹೋದ್ರು, ಬಿಗ್ ಬಾಸ್ ಹೋದ್ಮೇಲೆ ಬರ್ಲಿ ಆಮೇಲೆ ಮಾಡೋಣ ಅಂತ ಪ್ಲಾನ್ ಇತ್ತು. ಮತ್ತೆ ಹಂಗಾಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಹೇಗಿತ್ತು 2024 ಚೆನ್ನಾಗಿತ್ತು. ತುಂಬಾ ಲೈಕ್ ಎಲ್ಲ ಕಡೆ ಪ್ರೀತಿ ಸಿಗ್ತಾ ಇತ್ತು, ಜನರ ಪ್ರೀತಿ ಸಿಗ್ತಾ ಇತ್ತು. ನನ್ನನ್ನ ನಾನು ಎಂಜಾಯ್ ಮಾಡ್ತಿದ್ದೆ ಫಸ್ಟ್. ಯಾಕಂದ್ರೆ ಆ ಒಂದು ಇದು ಸಿಕ್ಕಿರ್ಲಿಲ್ಲ. ಜೀವನ ಪರ್ಯಂತ ದುಡಿತಾನೇ ಇದ್ದೇನೆ ನಾನು. ಚಿಕ್ಕ ವಯಸ್ಸಿಂದನೂ ಹೂ ಕಟ್ಟೋದಾಯ್ತು, ಅದು ಮಾಡೋದು ಇದು ಮಾಡೋದು, ಚಿಕ್ಕ ಪಾರ್ಟ್ ಟೈಮ್ ಜಾಬು ಅದು ಇದಂತ ಮಾಡ್ತಾನೇ ಬಂದಿದ್ದೆ. ಸೊ ನನಗೆ ಅಲ್ಲಿವರೆಗೂ ಪ್ರೀತಿ ಸಿಕ್ಕಿರಲಿಲ್ಲ. ಬಿಗ್ ಬಾಸ್ ಹೋಗೋವರೆಗೂ ನಂಗೆ ಪ್ರೀತಿ ಸಿಕ್ಕಿರಲಿಲ್ಲ. ಅದಾದ್ಮೇಲೆ ಪ್ರೀತಿ ಸಿಗ್ತಾ ಇದೆ. ಸೊ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೀನಿ. ತುಂಬ ಪ್ಲ್ಯಾನ್ಸ್ ಇದೆ ಮುಂದೆ. 2024 ರೆಸಲ್ಯೂಷನ್ಸ್ ತುಂಬಾ ಏನಿದೆ, ತುಂಬಾ ಇದೆ. ಒಂದೆರಡು ಹೇಳಿ. ಇದೆ, ತುಂಬಾ ಇದೆ, ಯೋಚನೆ ಮಾಡಕ್ಕೆ ನನ್ನ ಕೋಡ್ ಒಳಗೆ ಗೊತ್ತಲ್ಲ, ಹೇಳ್ಬಾರ್ದು ಮಾಡಿ ತೋರಿಸ್ಬೇಕು. ನೈಸ್. ಇದು ಇನ್ನೇನು ಬಿಗ್ ಬಾಸ್ ಕೂಡ ಗ್ರ್ಯಾಂಡ್ ಫಿನಾಲೆ ಹತ್ರ ಬಂತು. ಟಾಪ್ 5 ಅಲ್ಲಿ ಯಾರು ಇರಬೇಕು ಅಂತ ನಿಮ್ಮ ವಿಶ್? ಹನುಮಂತು, ನಾನು ಅಳಿಯ. ಅಳಿಯನ್ ಯಾವತ್ತೂ ಬಿಟ್ಕೊಡಲ್ಲ ಮೇಡಮ್. ನನ್ನ ಸ್ನೇಹಿತ ಧನರಾಜ್ ಇರಬೇಕು. ತಮ್ಮ ಅಂತ ಸ್ವೀಕಾರ ಮಾಡಿದ್ದೀನಿ ತ್ರಿವಿಕ್ರಮನ್ನ. ಮೇಡಮ್ ನನಗೇನಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸ್ನಾನ ಅಂತ ಏನಾದ್ರು ಒಂದು ಪ್ರೀತಿ ಕೊಟ್ಟರೆ, ಆ ಪ್ರೀತಿ ಅವನೇನೇ ತಪ್ಪು ಮಾಡಿದ್ರು ಕೂಡ ಆ ಪ್ರೀತಿ ನನ್ನಲ್ಲಿ ಯಾವತ್ತೂ ಕಮ್ಮಿ ಆಗಲ್ಲ, ಅದು ಹಂಗೆ ಇರ್ತದೆ ಮೇಡಮ್. ತ್ರಿವಿಕ್ರಮ್ ಇರಬೇಕು ಟಾಪ್ 3 ಟಾಪ್ 4 ಮಂಜಣ್ಣ, ರಜತ್ ಇರ್ಬೇಕು ಅಂತ ಅನ್ಕೊಂಡು. ಎಂತ ಮೋಸ ಸರ್ ಇದು. ನಾನು ಹೇಳ್ತೀನಿ, ಹೇಳಿ, ಕಂಟಿನ್ಯೂ ಮಾಡಿ. ಫಸ್ಟು ಮೋಕ್ಷಿತಾ ಇರಬೇಕು. ಯಾಕಂದ್ರೆ ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ ಅವರು. ತುಂಬ ದಿಟ್ಟವಾಗಿ ಏನೇ ಇದ್ರೂ ನೇರವಾಗಿ ಹೇಳ್ತಿದ್ದಾರೆ. ಅದಾದ್ಮೇಲೆ ತುಂಬ ಪ್ರಾಮಾಣಿಕವಾಗಿ ಆಡ್ತಿರೋದಂದ್ರೆ ಧನರಾಜ್. ತುಂಬ ಅವರು ನಾವು ನೋಡ್ದಂಗೆ ಬಿಗಿನಿಂಗಿಂದ ಇದುವರೆಗೂ ಹೇಗಿದ್ದಾರೆ ಹಂಗೆ ಇದ್ದಾರೆ. ಅದಾದ್ಮೇಲೆ ಹನುಮಂತು, ನಮ್ಮ ಉತ್ತರ ಕರ್ನಾಟಕದ ಗಂಡು ಹುಲಿ. ಅದಾದ್ಮೇಲೆ ಬಟ್ ನಿಮಗೆ ಬೈದಾಗ ಭಾಳ ಸಿಟ್ಟು ಬರ್ತಿತ್ತ ನನಗೆ. ಮತ್ತೆ ಅದೇ ಈಗ ಒಂದ್ 2 ವಾರದಲ್ಲಿ ಗೊತ್ತಾಗುತ್ತೆ ಇನ್ನಿಬ್ರು ಯಾರು ಅಂತ. ಬಟ್ ಇವ್ರ 3 ಜನ ಅಂತೂ ನಿಮಗೆ ಅವ್ರು ತುಂಬಾ ಇಷ್ಟ ಆಗಿದ್ದಾರೆ, ಅದಕ್ಕೆ ಅವ್ರ ಹೆಸರು ಮಾತ್ರ ಬರ್ತಾ ಇದೆಯಾ? ಎಕ್ಸಾಕ್ಟ್ಲಿ. ಏನ್ ಚೆನ್ನಾಗಿ ಆಡ್ತಿದ್ದಾರೆ. ಹಿ ಇಸ್ ಆಲ್ಸೋ ವೆರಿ ಗುಡ್. ನಿಮಗೆ ಯಾಕೆ ಬೇಜಾರು ಅಂದ್ರೆ, ಪಾಪ ಒಬ್ರು ಹುಡುಗಿ ಹೆಸರೇ ಹೇಳಿಲ್ವಲ್ಲ ಸರ್ ನೀವು? ಟಾಪ್ 5 ಅಲ್ಲಿ ಬರೀ ಹುಡುಗರ್ನೇ ಕೂರಿಸ್ಬಿಟ್ಟಿದ್ದೀರಾ. ಹೆಣ್ಮಕ್ಳೆ ಗೆಲ್ಬೇಕು. ಎಕ್ಸಾಕ್ಟ್ಲಿ, ಹೌದು. ಇಲ್ಲ ಮೇಡಮ್, ಯಾರು ಹೆಣ್ಮಕ್ಳಿಗೆ ಗೆಲ್ಲ ಅಂತ ಕ್ಯಾರೆಕ್ಟರ್ ಯಾವ್ದು ಇಲ್ಲ ಮನೆ. ಹೇಳ್ತೀನಿ ಕೇಳಿ. ಭವ್ಯ, ನಾನು ಒಳಗಡೆ ಇದ್ದ ಭವ್ಯ ನಾನು ಏನೋ ಅನ್ಕೊಂಡಿದ್ದೆ. ಹೊರಗಡೆ ಬಂದ್ಮೇಲೆ 1-2 ಪ್ರೋಮೋ ನೋಡಿದಾಗ ಒಬ್ಬ ವ್ಯಕ್ತಿ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಭಾಳ ತುಂಬ ಕೆಟ್ಟದ್ದು ಮೇಡಮ್. ತುಂಬ ನೀಟಾಗಿ ನಿನ್ನೆ ನಾನು ಸಂಜೆ ಮನೇಲಿ ಕೂತಾಗ ನಿನ್ನೆ ಎಪಿಸೋಡ್ನ ನಾನು ಅಬ್ಸರ್ವ್ ಮಾಡಿದೆ. ಮೊನ್ನೆ ಎಪಿಸೋಡ್ ಅನ್ಸುತ್ತೆ, ಐ ಥಿಂಕ್ ಅದು. ಹನುಮಂತು ಎಲ್ಲೂ ಕೂಡ ಭವ್ಯನ್ಗೆ ಹರ್ಟ್ ಆಗುವಂಥದ್ದು ಯಾವುದೇ ಥರದ ಒಂದು ಸಿಚುವೇಶನಲ್ಲಿ ಮಾಡಿರಲ್ಲ, ಏನೂ ಆ ಥರದ ಬ್ಯಾಡಾಗಿ ಇದು ಮಾಡಿರಲ್ಲ. ಭವ್ಯ ಒಂದು ಮಾತಾಡ್ತಾಳೆ, ಬಟ್ಟೆ ಹೇಳಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ಅವಾಗ ಅದು ಹೇಗಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಹಾಳು ಮಾಡುತ್ತೆ ಅದು. ಆ ಥರ ಇದ್ದಾಗ ನಿನ್ನ ವ್ಯಕ್ತಿತ್ವ ಏನಿದೆ, ಆ ಥರ ವ್ಯಕ್ತಿಗಳು ಗೆಲ್ಲಬೇಕು ಅಂತ ನನ್ನ ಮನಸ್ಸಲ್ಲಿ ಯಾವತ್ತೂ ಇಲ್ಲ ಮೇಡಮ್. ಆಮೇಲೆ ಗೌತಮಿ ಅವರು ಇರೋದೇ ನೆಗೆಟಿವ್. ಅವರು ಇರೋದೇ ನೆಗೆಟಿವ್. ಪಾಸಿಟಿವ್ ಗೌತಮಿ ಅವ್ರ ಹತ್ರ ಇಲ್ಲ. ಮನೆ ಒಳಗಡೆ ಕೂಡ ನಾನು ವಿರೋಧ ಮಾಡಿದ್ದೀನಿ, ಗೌತಮಿ ನೆಗೆಟಿವ್ ಅಂತಾನೆ ಹೇಳಿ. ಇಲ್ಲೂ ನಾನು ಹೇಳ್ತೀನಿ ನೆಗೆಟಿವ್ ಮೇಡಮ್. ಮೋಕ್ಷಿತ ಅವರು ಗೆಲ್ಲೋ ಲಕ್ಷಣ ಇದೆ, ಬಟ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಅದು ಇತ್ತೀಚಿನ ದಿನಗಳಲ್ಲಿ ಅದು ಕಾಣಿಸ್ತಾ ಇದೆ. ಮೊದಲನೇ ವಾರದಿಂದ ಅದು ಕಾಣಿಸಿಲ್ಲ. ಅದಕ್ಕೆ ಅವ್ರೇನು ಗೆಲ್ಲಬೇಕು ಅಂತ ನನಗೆ ಅನಿಸಿಲ್ಲ. ಚೈತ್ರ ಕುಂದಾಪುರ್, ಚೈತ್ರ ಕುಂದಾಪುರ್ಗೆ ಕಮ್ಮಿ ಮಾಡ್ಕೋಬೇಕು. ಚೈತ್ರ ಪಾರ್ಟ್ನರ್ ಇಬ್ರು ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ. ಮೇಡಮ್, ಉಸ್ತುವಾರಿ ಪಾರ್ಟ್ನರ್ ಅಂತ ಎಲ್ಲ ಹೇಳಿದ್ರು. ನಾನು ಯಾವತ್ತು ಚೈತ್ರನ ಮನೇಲಿದ್ದಾಗಲೂ ಹೇಳ್ತಿದ್ದೆ, ಚೈತ್ರ ಮಾತು ಕಮ್ಮಿ ಮಾಡಿದ್ರೆ ಎಲ್ಲೂ ಹೋಗ್ಬಿಡ್ತಾಳೆ ಹೆಣ್ಣು ಮಗಳು.
ಮಾತು ಕಮ್ಮಿ ಮಾಡ್ಕೋಬೇಕು ಚೈತ್ರ ಅಂತ ನನ್ನ ಬಟ್ ಅವ್ರ ಮಾತಲ್ಲಿ ಸ್ಪಷ್ಟತೆ ಇದೆ, ಬಟ್ ಅವ್ರ ಮಾತಲ್ಲಿ ಕ್ಲಿಯರಿಟಿ ಇಲ್ಲ. ಅದನ್ನ ನೋಡ್ಕೊಂಡು ಮಾತಾಡಬೇಕು. ಆ ಥರ ಮಾತಾಡಿದ್ರೆ ಚೈತ್ರ ಮನೆ ಮೊದಲನೇ ದಿನದಿಂದ ಇವತ್ತಿನವರೆಗೆ ಚೈತ್ರ ಅದನ್ನೇನಾದ್ರು ಕಮ್ಮಿ ಮಾಡಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಮಾತು ಕಮ್ಮಿ ಮಾಡ್ಕೊಂಡು ಬಂದಿದ್ರೆ ಇವತ್ತು ಟಾಪ್ 5 ಅಲ್ಲಿ ಇರ್ತಿದ್ಲು ಚೈತ್ರ. ಟಾಪ್ 5 ಹೇಳಿದ್ರಿ, ವಿನ್ನರ್ ಯಾರಾಗಬೇಕಾಗಿದ್ರೆ? ಹಳೆಯ ಹನುಮಂತಿಗೆ ಜೈ. ನಿಮಗೆ? ನಮ್ಗೆ ಮೋಕ್ಷಿತಾ ಅಥವಾ ಧನ್ರಾಜ್. ಧನ್ರಾಜ್ ಇವರು ನೈಸ್. ಓಕೆ, ಲಾಸ್ಟ್ ಒಂದು ಜಸ್ಟ್ ರ್ಯಾಪಿಡ್ ಫೈರ್ ಅಂತ ಜಸ್ಟ್ 2 ಮಿನಿಟ್ಸಿಗೆ ಮುಗ್ದು ಹೋಗುತ್ತೆ ಎಕ್ಸಾಕ್ಟ್ಲಿ ಬಿಗ್ ಬಾಸ್ ಇಂದೆ. ಏನಂದರೆ ಈಗ ಬಿಗ್ ಬಾಸಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆಲ್ಲ, ಸೊ ಅವ್ರನ್ನ ಒಂದು ಲೈನಲ್ಲಿ ಡಿಸ್ಕ್ರೈಬ್ ಮಾಡೋದಿದ್ರೆ ಏನಂತ ಹೇಳ್ತೀರಾ? ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ತಮ್ಮ. ಆ ಕ್ಯಾರೆಕ್ಟರು ನಿಮ್ಮ ಸೀಸನಲ್ಲಿ ಯಾರಿದ್ರು ಅಂತ? ತ್ರಿವಿಕ್ರಮ್ ಥರ ಕ್ಯಾರೆಕ್ಟರು. ತ್ರಿವಿಕ್ರಮ್ ಇದು ನಮ್ಮ ಪ್ರತಾಪ್. ಡ್ರೋನ್ ಪ್ರತಾಪ ಏನಾಗಿದ್ರೆ ಯಾವ ಥರ? ತಮ್ಮಂತರ ಅಂದ್ರೆ ನಾ ಹೇಳಿದ್ದು ಅವ್ರದ್ದು ಕ್ಯಾರೆಕ್ಟರ್ ಬಿಹೇವಿಯರ್ ಲೈಕ್ ಆ ಥರ ಅವ್ರ ಬಿಹೇವಿಯರಿಗೆ ಮ್ಯಾಚ್ ಆಗೋ ಥರ ಯಾರಿದ್ರು ನಿಮ್ಮ ಸೀಸನ್ ಕಂಟೆಸ್ಟೆಂಟ್ಸ್ ಅಂತ? ತುಂಬಾ ಈಗ ಅಗ್ರೆಸಿವ್ ಆಗಿ ಆಡಾಡ್ತಾರೆ. ವಿನಯ್ ಎಕ್ಸಾಕ್ಟ್ಲಿ ಹೌದು. ಅಗ್ರೆಸಿವ್ ಅಂತಿದ್ದೀರಾ? ಓಕೆ, ಹೌದು ಅಲ್ಲ. ಬಟ್ ಅವ್ರ ಶೋದಲ್ಲಿ ಹಂಗಿದ್ರು, ಬಟ್ ಹೊರಗಡೆ ಈಸ್ ವೆರಿ ಸ್ವೀಟ್. ಹೌದಲ್ಲ, ನೀವೆಲ್ಲ ಆಲ್ಮೋಸ್ಟ್ ಆಗ ಗೆಟ್ ಟುಗೆದರ್ ಆಗ್ತಾ ಇರ್ತೀರಲ್ಲ? ನಿಮ್ದು ಪ್ಲಾನಿಂಗ್ಸ್ ಎಲ್ಲ ಇದೆಯಾ ಗೆಟ್ ಟುಗೆದರ್ ಆಗಕ್ಕೆ? ರಿಯೂನಿಯನ್ ಎಲ್ಲ ಬಂದಿದ ತಕ್ಷಣ ಓಕೆ ಎಲ್ಲರೂ ಸೇರಿಸ್ಬೇಕಂತ ಇದೆ. ನಿಮ್ಮ ಉಸ್ತುವಾರಿಯಲ್ಲೇನಾ? ನನ್ನ ಉಸ್ತುವಾರಿ. ಅದಕ್ಕೆ ಚೈತ್ರ ಅವರು ಅಟೆಂಡ್ ಆಗ್ತಾರೆ. ಅವ್ರು ಹೊರಗಡೆ ಬಂದ್ಮೇಲೆ ಆ ಒಂದು ಪ್ಲಾನ್ ಮಾಡ್ತೀವಿ. ಓಕೆ, ಭವ್ಯ ಲಡ್ಡು ಅಂತ ಮನೇಲಿ ಕರೆದಿದ್ದೀನಿ. ಗುಂಡುಕೆ ಲಡ್ಡು ಥರನೇ ಇದ್ದಾಳೆ. ಲಡ್ಡು ಮಧ್ಯದಲ್ಲಿ ಎಲ್ಲಾದ್ರೂ ಅಂತ ಲವಂಗ ಬರುತ್ತಲ್ಲ ಖಾರವಾಗಿ, ಆ ಥರ. ಏನ್ ಕಂಪ್ಯಾರಿಸನ್ ನೈಸ್. ನಿಮ್ಮ ಸೀಸನ್ ಎಲ್ಲ ಅವ್ರ ಥರ ಯಾರು? ಲಡ್ಡು ಥರ ಅಂದ್ರೆ ಫುಲ್ ಅವ್ರು ಹೆಂಗೆ ಅಂದ್ರೆ ನನ್ನ ಪ್ರಕಾರ ಚಿನ್ಕುಳಿ ಥರ ಓಡಾಡ್ಕೊಂಡು ಟಾಸ್ಕ್ ತುಂಬಾ ಟಾಸ್ಕ್ ಅಂದ್ರೆ ನಾನು ಮುಂದೆ ಅನ್ನೋ ಥರ ಆಲ್ಮೋಸ್ಟ್ ಆಟ ಆಡ್ತಾರೆ ಅಂತ. ಅವಳಿಗೆ ನಾನು ಭವ್ಯನಿಗೆ ಹೇಳಿದ್ದೀನಿ, ನೀನು ರೌಡಿ ಬೇಬಿ ಥರ ಕಾಣಿಸ್ತೀನಿ ಅಂತ ಹೇಳಿ. ಲೈಕ್ ಆ ಥರ ನಾನು ಹೇಳಿದ್ದೀನಿ. ಅಂದ್ರೆ ಇಶಾನಿ ಇದ್ಲು. ಎಕ್ಸಾಕ್ಟ್ಲಿ ಹೌದು. ಚಿಕ್ಕ ಮಕ್ಕಳ ತರ ಮಾತಾಡ್ಕೊಂಡು ಬಟ್ ಹಂಗೆ ಪ್ಲಾನ್ ಮಾಡ್ತಿದ್ಲ. ಹೌದು. ಧನ್ರಾಜ್ ಅವರು ಪುಟ್ಟ ಗೆಳೆಯ. ಅವನಲ್ಲಿ ಯಾವುದೇ ತರದ ಮನಸ್ಸಲ್ಲಿ ಕಿಲುವಿಲ್ಲ, ಬಹಳ ಇನ್ನೋಸೆಂಟ್ ಹುಡುಗ ಧನ್ರಾಜ್. ನಿಮ್ಮ ಸೀಸನ್ ಅಲ್ಲಿ? ನಮ್ಮ ಸೀಸನ್ ತುಂಬಾ ಇನ್ನೋಸೆಂಟ್ ಅಂದ್ರೆ ಪ್ರತಾಪ್. ಓಕೆ, ಡ್ರೋನ್ ಪ್ರತಾಪ್ ಅವರು ನೈಸ್. ಓಕೆ, ಹನುಮಂತ ಅವರು ನಿಮ್ಮ ಮುದ್ದಿನ ಅಳಿಯ. ನನ್ನ ಅಳಿಯ. ಅವ್ನು ಯಾವತ್ತೂ ಅಳಿಯನೇ. ಓಕೆ, ಅವನಿಗೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಅವನ ತರ ಸರ್ ಹೇಳಿದ್ರು ಈಗ ಕಂಪೇರ್ ಮಾಡಕ್ಕೆ ಆಗಲ್ಲ. ಬಿಡಿ. ಯೋಚನೆ ಮಾಡ್ತಿದ್ದೀರಾ ಯಾರಾದ್ರೂ ಇದ್ರೆ ಅಷ್ಟೊಂದು ಒಳ್ಳೆಯವರು ಅಂತ? ಇಲ್ಲ, ಯಾರಿಲ್ಲ. ಅದು ಒಂದು ಮಾಸ್ಟರ್ ಪೀಸ್ ಈಗ. ಎಕ್ಸಾಕ್ಟ್ಲಿ ಹೌದು. ಮೋಕ್ಷಿತಾ ಅವರು ತಂಗಿ. ಸ್ವಲ್ಪ ವಿಷಯಗಳನ್ನ ತಿಳ್ಕೋಬೇಕು ಇನ್ನ. ಸಂಗೀತ. ಅಯ್ಯೋ, ಇವರು ಅವರಿಗೂ ಎಲ್ಲಿದೆ ಕ್ಯಾರೆಕ್ಟರ್? ಇವ್ರು ಫುಲ್ ಸೈಲೆಂಟ್ ಅನ್ಕೋತೀನಿ. ಮೋಕ್ಷಿತಾ ಅವ್ರು ಫುಲ್ ವೈಲೆಂಟ್ ಇದ್ರಲ್ಲ? ಇಲ್ಲ, ನಮ್ಮ ನೇರವಾಗೇನೆ ಶೂಟ್ ಹಾಕ್ತಾರೆ ಇವರು. ಹೌದು, ಮಾತಲ್ಲಿ ಏನ್ ಪಾಯಿಂಟ್ ಇದೆ ಅದು ಅರ್ಥ ಆಯ್ತಾ ಅಂತೇಳಿ. ಅದು ಆಕ್ಚುಲಿ ಅವ್ರು ಪ್ರಾರಂಭ ಮಾಡಿದ್ದು ಇಡೀ ನಾನು ಅಬ್ಸರ್ವ್ ಮಾಡ್ತೀನಿ ಸರ್. ಎವ್ರಿ ಒನ್ ಅರ್ಥ ಆಯ್ತಾ ನಮ್ಮ ಸೀಸನ್ ಇತ್ತಲ್ಲ ಈಗ. ಹೌದಾ, ತುಂಬಾ ಟ್ರೋಲ್ ಆಗಿದ್ದು. ಮಂಜು ಅವರು ಉಗ್ರಮ್ ಆಗಿ ಮನೆ ಒಳಗಡೆ ಬಂದರು. ಅದೇ ಉಗ್ರಮಿಂದಾನೇ ಅವ್ರ ಆಟನ ಅವ್ರು ಆಡಿದರೆ ಭಾಳ ಸ್ಟ್ರಾಂಗ್ ಆಗಿರೋದು. ಎಲ್ಲೋ ಪಾಸಿಟಿವಿಟಿ ಜೊತೆ ಸೇರಿ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಹುಡ್ಕಕ್ಕೆ ಹೋಗಿ ಅವರೆಲ್ಲ ನೆಗೆಟಿವ್ ಆಗಿಬಿಟ್ರು ಅನ್ನಿಸ್ತು. ಇಷ್ಟು ಚೆನ್ನಾಗಿ ಬುದ್ಧಿವಾದ ಹೇಳಿದ್ರಿ. ಓಕೆ, ಅವ್ರ ಥರ ಯಾರಿದ್ರು ನಿಮ್ಮ ಸೀಸನ್? ಪ್ಲಾನ್ ಕರೆಕ್ಟಾಗಿ ಮಾಡ್ತಿದ್ದಂದ್ರೆ ಕಾರ್ತಿಕ್. ಓಕೆ, ಟಾಸ್ಕಲ್ಲೆಲ್ಲ ಮತ್ತೆ ಸಂಗೀತ ಜೊತೆಗಿರ್ತಿದ್ದ. ಸೇಮ್ ಗೌತಮಿ ಅನ್ಸುತ್ತೆ ಸ್ವಲ್ಪ. ಓಕೆ, ನೆಕ್ಸ್ಟ್ ಗೌತಮಿ ಅವರು. ನೆಗೆಟಿವಿಟಿ ಪಾಸಿಟಿವಿಟಿನೇ ಇಲ್ಲ, ಅಲ್ಲಿ ಇರೋದೆಲ್ಲ ನೆಗೆಟಿವೇ. ಅಯ್ಯೋ, ನಾನು ಕೇಳಕ್ ಹೋಗ್ಬೇಡಿ. ನಿಮ್ಮ ಸೀಸನ್ ಹಾಗಿದ್ರೆ ನನಗೆ ಅದನ್ನೇ ಹೇಳಿದ್, ನನಗೆ ಕೇಳಕ್ ಹೋಗ್ಬೇಡಿ. ಓಕೆ, ಆ ಪಾಸಿಟಿವಿಟಿ ಅದು ಇಲ್ಲ ಅಂದ್ರು ಹೇಗೆ ಹೇಳೋದು? ಓಕೆ, ಅವ್ರ ತರ ಬೇರೆ ಕ್ಯಾರೆಕ್ಟರ್ ಟಾಸ್ಕ್ ಅದು ಮಾಸ್ಟರ್ ಪೀಸ್ ಬಿಡಿ. ಸ್ಮಾರ್ಟ್ ಆನ್ಸರ್ ಇದು. ಓಕೆ, ರಜತ್ ಅವರು. ಗೆಳೆಯ, ತುಂಬ ಮನಸ್ತಾಪಗಳಿತ್ತು, ಎಲ್ಲವೂ ಕ್ಲಿಯರ್ ಆಗಿದೆ. ಬರಬೇಕಾದ್ರೆ ನಾನು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಕಣ್ಣೀರು ಹಾಕಿ ನನ್ನ ಮನೆಯಿಂದ ಕಳಿಸಿದ್ದಾನೆ. ಅವನಲ್ಲಿ ಒಂದು ಮುಗ್ಧತೆ ಇದೆ. ಆ ಮನೆಯಲ್ಲಿ ಏನೇ ನಡೆದ್ರು ಕೂಡ ಆ ಮನೆಗೆ ಮಾತ್ರ ಸೀಮಿತ, ಅಲ್ಲಿಗೆ ಬಿಡ್ತೀನಿ ನಾನು. ಒಳ್ಳೆ ಸ್ನೇಹಿತ ಮೇಡಮ್, ಒಳ್ಳೆ ಸ್ನೇಹಿತನಾಗಿ ನೋಡೋಕೆ ಇಷ್ಟಪಡ್ತೀನಿ.
ಓಕೆ ನಿಮ್ಮ ಸೀಸನಲ್ಲಿ ಯಾರಿದ್ರು ಆ ಥರ ಯಾರು ರಜತ್ ವೈಟ್ ಕಾರ್ಡ್ ಎಂಟ್ರಿ ಆಗಿ ಹೋಗಿದ್ದಾರೆ ರಜತ್ ತರ ಅಂದ್ರೆ ಚೆನ್ನಾಗಿ ಫುಲ್ ಎಂಟರ್ಟೈನ್ಮೆಂಟ್ ವೈಲ್ಡ್ ಕಾರ್ಡ್ ಮೈಕಲ್ ಒಂದ್ ಸ್ವಲ್ಪ ಅವಾಗ ಮಾತಾಡ್ತಿದ್ದ ಕನ್ನಡದ ಕಂದ ಹಾಗೆ ಹೀಗೆ. ಹೌದಾ ಅಂದ್ರೆ ಒಳಗಡೆ ಜಾಸ್ತಿ ಮಾತಾಡ್ತಿದ್ದಲ್ಲ ಹೊರಗಡೆ ಕಡಿಮೆ ತೋರಿಸ್ತಿದ್ದ. ಸೈಲೆಂಟ್ ಅಂತಾನೆ ಅನ್ಸುತ್ತೆ ನಮಗೆ ಆಚೆಯಿಂದ ನೋಡಿದಾಗ ಅನ್ಸಿದ್ರು. ತುಂಬಾ ಗಲಿಬಿಲಿ ಅಂದ್ರೆ ಇಲ್ಲ ಅಷ್ಟು ಯಾರು ಇಲ್ಲ. ಅದೇ ಕಾರ್ತಿಕು ಎಂಟರ್ಟೈನಿಂಗ್ ಆಗಿದ್ದ. ಅದು ರಜತ್ ಯಾರನ್ನ ಹೋಲ್ಸೋದ್ ಕಷ್ಟ. ಹಾ, ತುಂಬಾ ರಜತ್ ತುಂಬಾ ಒಳ್ಳೆ ಅವ್ರಿಗೆ ಗೋಳ್ ಹೇಳ್ಕೊಳ್ಳೋದಂದ್ರೆ ಸಕ್ಕತ್ ಚೆನ್ನಾಗಿ ಗೋಳ್ ಹೇಳ್ಕೋತಾರೆ. ಅಂದ್ರೆ ಚೈತ್ರ ಅವರು ಹೌದು, ಮತ್ತೆ ಚೆನ್ನಾಗಿ ನೋಡೋರ್ಗು ಅದು ಖುಷಿಗೆ. ಫನ್ ಕಾಣಿಸುತ್ತೆ. ಚೈತ್ರ ಅವರು ಹೇಗೆ ಒಂದ್ ಲೈನಲ್ಲಿ ಹೇಳೋದಿದ್ರೆ? ಠುಸ್ ಪಟಾಕಿ. ಅಯ್ಯೋ ಸರ್, ಆಟಂ ಬಾಂಬ್ ತರ ಸಿಡಿತಾರಲ್ಲ ಸರ್ ಮನೆಯಲ್ಲಿ. ಟುಸ್ ಮನೆ ಒಳಗಡೆ ಟುಸ್ ಪಟಾಕಿ ಆಗಿದೆ ಅದು. ಹಾ, ಅದು ವೀಕೆಂಡ್ ಅಲ್ಲೇ ಕೊಟ್ಟಿರೋಂಥ ಬೇರೆದಲ್ವಾ. ಓಕೆ. ನಮ್ ಸೀಸನ್ ಎಲ್ಲ ಹಾ. ತುಂಬಾ ಮಾತಾಡ್ತಿದ್ದು ಅಂದ್ರೆ ನಮ್ಮ ಟುಸ್ ಪಟಾಕಿ ಅಲ್ಲ, ತನಿಷಾ ತುಂಬಾ ಆಟಂ ಬಾಂಬ್ ಅದು. ಆಟಂ ಬಾಂಬೆ ಬಟ್ ಮಾತಾಡ್ತಾರೆ ಇವ್ರು. ತನಿಷಾ ಮಾತಾಡಿದ್ರಲ್ಲ ಅರ್ಥ ಇರ್ತಿತ್ತು. ಹಾ, ಹ್ಮ್. ತನಿಷ್ ಅವರು ಅದೇ ರೀತಿ ಏನಾದ್ರು ಹೇಳ್ಬೇಕಿದ್ರೆ ಜಾಸ್ತಿ ಮಾಡ್ಬೇಕಿದ್ರೆ ತುಂಬಾ ನೀಟ್ವಾಗಿ ಅಚ್ಚುಕಟ್ಟುವಾಗಿ ಅದನ್ನ ಅರ್ಥ ಮಾಡಿಸಿ ಹೇಳ್ತಾರೆ. ನಮ್ ಟುಸ್ ಪಟಾಕಿ ಹಂಗಿಲ್ಲ. ಏನೋ ಒಂದು ಇಲ್ಲಿ ಬೆಂಕಿ ಹಚ್ಚಿದ ತಕ್ಷಣ ಅಲ್ಲಿ ಹೋಗಿ ಏನೋ ಡಮ್ ಅನ್ನತ್ತೆ ಅನ್ಕೊಂಡ ತಕ್ಷಣ ಮಧ್ಯದಲ್ಲಿ ಟುಸ್ಕ್ ಅಂದ್ಬಿಡ್ತದೆ ಆ ಥರ. ನೈಸ್, ಚೆನ್ನಾಗಿ ಹೇಳಿದ್ರಿ, ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಲಾಸ್ಟ್ ಕ್ವಶನ್ ಏನಂತ ಅಂದರೆ, ಪವಿತ್ರ ಗೌಡ ಅವರಿಗೆ ನೀವು ಟ್ಯಾಟೋ ಹಾಕಿದ್ದೀರಾ, ಅದು ತುಂಬ ವರ್ಷದ ಪರಿಚಯ ಅಂತ ಎಲ್ಲ ಇದೆ. ಸೊ ನಿಮ್ಮ ಅವರ ಪರಿಚಯ ಹೇಗೆ, ಎಷ್ಟು ವರ್ಷದಿಂದ? ನಮ್ಮವರ ಪರಿಚಯ ಇದು ರೆಡ್ ಕಾರ್ಪೆಟ್ ಇಂದ ಆಸ್ ಅ ಮಾಡೆಲ್ ಆಗಿ ನಾನು ಅವ್ರ ಸ್ಟುಡಿಯೋಗೆ ಹೋಗ್ತಿದ್ದೆ. ಅವ್ರ ಬಟ್ಟೆಗಳನ್ನ ಹಾಕ್ಕೊಂಡು ನಾನು ಬಿಗ್ ಬಾಸ್ ಮನೇಲಿ ಅವ್ರ ಬಟ್ಟೆಗಳನ್ನ ಹಾಕಿದ್ದೀನಿ. ಶಿ ಈಸ್ ಅ ವೆರಿ ಗುಡ್ ಫ್ಯಾಷನ್ ಡಿಸೈನರ್. ಸೊ ಆ ರೀತಿ ನಮ್ಮ ಪರಿಚಯ ಆಗಿದ್ದು. ಸೊ ಅಷ್ಟೇ. ಅದು ಆ ಇನ್ಸಿಡೆಂಟ್ ಬಗ್ಗೆ ಕೇಳಿದಾಗ ಸೊ ನಿಮಗೆ ಹೇಗೆ ಅನ್ನಿಸ್ತು? ಅದು ತುಂಬ ಬೇಜಾರಾಯಿತು. ಯಾಕಂದರೆ ಎಲ್ಲರದ್ದು ಅವ್ರದ್ದೇ ಆದಂಥ ಲೈಫ್ ಇರುತ್ತೆ, ಟೂ ಸೈಡ್ ಆಫ್ ಸ್ಟೋರೀಸ್ ಇರುತ್ತೆ. ಸೊ ಎರಡೂ ಕಡೆ ಕೇಳಬೇಕಾಗುತ್ತೆ. ಸೊ ಹಾಗಾಗಿ ನಾನು ಯಾರ ಬಗ್ಗೆನೂ ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಆ್ಯಸ್ ಅ ಪರ್ಸನ್, ಆ್ಯಸ್ ಅ ವ್ಯಕ್ತಿತ್ವ ಅಂತ ನೋಡಿದಾಗ ಶಿ ಈಸ್ ದ ಬೆಸ್ಟ್. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಒಳ್ಳೇದು ಆಗಲಿ ಅನ್ನೋವಂಥ ಒಂದು ಮನೋಭಾವ, ಒಂದು ವ್ಯಕ್ತಿತ್ವ. ಸೊ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋದನ್ನು ನಾನು ನೋಡಿದ್ದೀನಿ. ಬಡವ್ರಿಗೆ ಹೆಲ್ಪ್ ಮಾಡೋದು, ಎಲ್ಲಾದರೂ ಹೋದರೆ ಬಂದರೆ ನಾನು ನೋಡ್ತಿದ್ದೆ ಆವಾಗ. ಸೊ ಆ ಥರ ಇದ್ದಾಗ ಈ ಥರ ಇನ್ಸಿಡೆಂಟ್ ಕೇಳಿದಾಗ ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಇಷ್ಟು ದೊಡ್ಡ ಇದು ಮಾಡಿಬಿಟ್ಟಿದಾರ ಹಾಗೆ ಹೀಗೆ ಅಂತ. ಬಟ್ ಲೈಕ್ ಅದನ್ನೇ ಹೇಳ್ತಿರೋದು, 2 ಸ್ಟೋರಿ ಇರುತ್ತೆ ಒಂದು ಇದರಲ್ಲಿ, ಎರಡನ್ನೂ ಕೇಳಬೇಕಾಗುತ್ತೆ. ನಾವೀಗ ಒಂದು ಸ್ಟೋರಿ ಕೇಳಿದ್ದೀವಿ, ಇನ್ನೊಂದು ಸ್ಟೋರಿ ಮುಂದೆ ಬರಬಹುದು. ರೀಸೆಂಟಾಗಿ ಏನಾದ್ರು ಮಾತಾಡಿದ್ದೀರಾ? ಹೊರಗಡೆ ಬಂದ್ಮೇಲೆ ಮಾತಾಡಿದ್ವಿ. ಸೊ ಅವ್ರು ನಿನ್ನೆ ಬರ್ತಡೇ ಇತ್ತು, ವಿಶ್ ಕೂಡ ಮಾಡಿದೆ. ಸೊ ಯಾವತ್ತು ಫ್ರೆಂಡ್ ಅಂದಮೇಲೆ ಫ್ರೆಂಡೇ. ಸೊ ಇವಾಗ ಎಕ್ಸಾಂಪಲ್ಲು, ಈಗ ನೀವೇ ಈಗ ನಂಗೆ ಫ್ರೆಂಡ್ ಆಗಿದ್ದೀರಾ, ಈಗ ನಿಮ್ದೇನೋ ಕೆಟ್ಟ ಹೆಸರಾಗಿದೆ, ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ರೆ ಆದಮೇಲೆ ನೀನು ನನ್ನ ಫ್ರೆಂಡ್ ಅಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಸ್ಪಂದಿಸ್ಬೇಕಾಗುತ್ತೆ. ಒಂದು ಎಲ್ಲರಿಗೂ ಅವ್ರದ್ದೇ ಅಂತ ಲೈಫ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಸೊ ಒಂದೇ ಸತಿ ಇದನ್ನು ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ನನ್ನ ಫ್ರೆಂಡ್ಶಿಪ್ ಯಾರ ಹತ್ರನೂ ಮಾಡಿದ್ರು ಆ ಫ್ರೆಂಡ್ಶಿಪ್ ಹಂಗೆ ಇರುತ್ತೆ. ಸೊ ಯಾರೇನೇ ಅಂದ್ರೂ ಅದು ಹಂಗೆ ಇರುತ್ತೆ ಅನ್ನೋದು ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಖುಷಿ ಆಯಿತು. ಗ್ಯಾರಂಟಿ ನ್ಯೂಸ್ ಕನ್ನಡದಲ್ಲಿ ಬರ್ತಾ ಇರೋಂಥ ಅತಿ ದೊಡ್ಡ ಇನ್ನೊಂದು ಹೊಸ ವಾಹಿನಿ, ಅವರಿಗೆ ಒಳ್ಳೆಯದಾಗಲಿ. ಮುಂದೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, 2025 ಪ್ರಾರಂಭವಾಗಿದೆ. ಇದೆಲ್ಲವೂ ಕೂಡ ಅವ್ರ ಜೀವನದಲ್ಲಿ ಚೆನ್ನಾಗಿರಲಿ, ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಗ್ಯಾರಂಟಿ ನ್ಯೂಸ್ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಇಷ್ಟೊತ್ತು ನಮ್ಮ ಜೊತೆಗೆ ಸ್ವಲ್ಪ ಮಾತು ತರಲೆ ಎಲ್ಲವನ್ನೂ ಮಾಡಿದ್ದೀವಿ. ನಿಮಗೂ ನಿಮ್ಮ ಇಡೀ ವಾಹಿನಿಗೂ ತಂಡಕ್ಕೂ ನಮ್ಮ ರಾಧಕ್ಕ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಸ್ಕಾರ. ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಸೊ ನಮ್ಮ ಇಬ್ಬರನ್ನು ಕರೆಸಿ ಒಂದು ಇಂಟರ್ವ್ಯೂ ಮಾಡಿದ್ದು ಇದೇ ಫಸ್ಟ್. ನಮ್ಮ ಪ್ರೋಗ್ರಾಮ್ ರಿವೀಲ್ ಆಗಿದ್ದು ನಮ್ಮ ಜರ್ನಿ, ನಾವು ಹೇಗೆ ಪರಿಚಯ ಆದ್ವಿ, ಹೇಗೆ ನಾವು ರಿಲೇಟಿವ್, ಹೇಗೆ ಮತ್ತೆ ನಾವಿಬ್ರು ಅಣ್ಣ ಮತ್ತೆ ತಂಗಿ ಅನ್ನೋದು ಎಷ್ಟೊಂದು ಜನರಿಗೆ ಅನಿಸಿತ್ತು. ಹೆಂಗೆ ಹೊರಗಡೆ ಬಂದ್ಮೇಲೆ. ಅದಕ್ಕಿಂತ ಮುಂಚೆನೆ ನಾನು ರಾಖಿ ಕಟ್ಟಿದ್ದೆ ಆಕ್ಚುಲಿ. ಇದೆರಡೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೆ ಕಟ್ಟಿದ್ದು. ಬಿಗ್ ಬಾಸ್ ಮನೇಲಿ ಅದಾಗೆ ಇತ್ತು. ರಕ್ಷಾ
ರಕ್ಷಾ ರಕ್ಷಾ ಕವಚ ಕವಚ ಆಗಿತ್ತು. ಸಕ್ಸಸ್ಫುಲ್ ರಾಖಿ ಯಾವಾಗ ಕಟ್ತಾರೆ ಗೊತ್ತಾ ನಿಮ್ಗೆ? ಅಣ್ಣ ಯುದ್ಧಕ್ಕೆ ಯುದ್ಧಕ್ಕೆ ಹೊರಟಾಗ ಹೋಗ್ಬೇಕಾರೆ, ನಾನು ಯುದ್ಧಕ್ಕೆ ಹೋಗ್ಬೇಕಾರೆ ನನ್ನ ತಂಗಿ ಗೆದ್ದ ಬಾ ಕಟ್ಟಿದ್ದು. ಅಣ್ಣ ಅಂತ. ಸೊ ಹೌದು. ಹಾಗಾಗಿ ತುಂಬಾ ಖುಷಿ ಆಯ್ತು. ನಮ್ ಜರ್ನಿ ಹಂಚ್ಕೊಂಡ್ವಿ, ನಮ್ಮ ಬಿಗ್ ಬಾಸ್ ಜರ್ನಿ ಹಂಚ್ಕೊಂಡ್ವಿ, ನಮ್ದ್ರಲ್ಲಿ ಏನಿತ್ತು ಇವ್ರದ್ರಲ್ಲಿ ಏನಿತ್ತು ಅನ್ನೋ ಒಂದು ಸಂಭಾಷಣೆ ಆಯ್ತು. ಸೊ ಗ್ಯಾರಂಟಿ ನ್ಯೂಸ್ಗೆ ಒಳ್ಳೇದಾಗ್ಲಿ, ಇದೇ ರೀತಿ ಹಲವಾರು ಪ್ರೋಗ್ರಾಮ್ಸ್ಗಳು ಬರಲಿ. ನೋಡಿದೆ ಆಫೀಸ್ ತುಂಬ ಚೆನ್ನಾಗಿದೆ, ಇದೇ ಥರ ಗ್ರೋತ್ ಆಗಲಿ, ಸಕ್ಸಸ್ಫುಲ್ ಸ್ಟೋರೀಸ್ನ ಕೊಟ್ಟು ಇನ್ಸ್ಪೈರಿಂಗ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಇದ್ರು ಗೋಲ್ಡ್ ಸುರೇಶ್ ಅವರು, ಹಾಗೆ ನೀತು ವಂಜಾಕ್ಷಿ ಅವರು. ಇಷ್ಟು ದಿನ ಎಲ್ಲೂ ಶೇರ್ ಮಾಡ್ಕೊಂಡಿರೋಂಥ ಕೆಲವೊಂದು ವಿಚಾರಗಳನ್ನ ನಮ್ಮ ಜೊತೆ ಹೇಳ್ಕೊಡ್ರು. ಬಿಗ್ ಬಾಸ್ ಮನೆಯಲ್ಲಿನ ಅವರ ಅನುಭವ, ಹಾಗೆ ಮುಂದೆ ಅವರ ಫ್ಯೂಚರ್ ಪ್ಲಾನಿಂಗ್ಗಳನ್ನೆಲ್ಲ ಹೇಳ್ಕೊಡ್ರು. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.